ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸಃ ಪ್ರಚೋದಯಾತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಕೃಷ್ಣನ ಉತ್ತರ, ದುರ್ಯೋಧನನ ವಾದವನ್ನು ಕೇಳಿದರೆ ಯಾಕೆ ಅವನನ್ನು ತಪ್ಪು ಅಂತ ಇದ್ದಾರೆ ಅಂತ ಅನ್ನಿಸಿಬಿಡುತ್ತೆ. ಅಷ್ಟು ಚೆನ್ನಾಗಿ ವಾದ ಮಾಡಿದ. ಆ ವಾದದ ಹಿಂದೆ ಇರುವ ದುರುದ್ದೇಶವನ್ನು ಬಯಲು ಮಾಡಿದ್ದು ಕೃಷ್ಣ. ಆ ಭಾಗವನ್ನು ನಾವು ನೋಡ್ತಾ ಇದ್ವಿ. ತದಿದಂ ವ್ಯಸನಂ ಘೋರಂ ತ್ವಯಾ ದ್ಯೂತಮುಖಂ ಕೃತಂ ಅಸಮೀಕ್ಷ ಸದಾಚಾರಾನ್ ಸಾರ್ಧಂ ಪಾಪಾನುಬಂಧನೈಃ. ಕೃಷ್ಣ ಅವನ ಎಲ್ಲ ಮಾತುಗಳಿಗೆ ಉತ್ತರ ಕೊಡ್ತಾ ಹೋದ. ಅವನ ವಾದಗಳು ಏನಿತ್ತು ಅವ್ರಿಗೆ ಗೊತ್ತಿರಲಿಲ್ವಾ? ಜೂಜು ತಪ್ಪು ಅಂತ ಯಾಕೆ ಬರಬೇಕಾಯಿತು? ಸಂಪತ್ತನ್ನು ಯಾಕೆ ಕೊಡಬೇಕಾಯಿತು? ಇವೆಲ್ಲ ದುರ್ವಾದಗಳು. ಸಜ್ಜನರಲ್ಲಿ ದೌರ್ಬಲ್ಯ ಇರಲ್ಲ ಅಂತ ಎಲ್ಲ ಬರ್ತಾರೆ, ಅದನ್ನು ಉಪೇಕ್ಷೆ ಮಾಡಬೇಕು. ಅದರಿಂದಾಗಿ ಸಜ್ಜನರಂತ ಅಂದ್ಕೊಳ್ಳೆ ತಪ್ಪೇ ಮಾಡಲ್ಲ ಅಂತ ಹೇಳಲ್ಲ. ತಪ್ಪು ಮಾಡಿದ್ದಾನೆ ಧರ್ಮರಾಜ ಅಂತ ಒಪ್ಕೊಳ್ತಾ ಇದ್ದೇನೆ, ಆದರೆ ಮಾತಿಗೆ ತಕ್ಕಂತೆ ನಡೆದುಕೊಂಡ ಅನ್ನೋ ಪಾಯಿಂಟ್ ಅಲ್ಲೂ ಇದೆ ಅಂತ ಅವನನ್ನು ಅನೇಕ ರೀತಿಯಲ್ಲಿ ತಪ್ಪು ಅಂತ ನಿರೂಪಣೆ ಮಾಡಿ ಕೃಷ್ಣ ಮುಂದುವರಿಸ್ತಾ ಇದ್ದಾನೆ. ಅಲ್ಲ, ದ್ರೌಪದಿಯನ್ನು ತಂದದ್ದು ಯಾಕೆ? ದ್ರೌಪದಿಯನ್ನು ಯಾಕೆ ತಂದದ್ದು? ಕರ್ಕೊಂಡು ಬರೋ ಅಗತ್ಯ ಇರಲಿಲ್ಲ. ಯಾಕೆ ಕರ್ಕೊಂಡು ಬಂದೆ ಅಂದರೆ ದ್ವೇಷ ಎಷ್ಟು ತುಂಬಿದೆ ಅಂತ ನಿನಗೆ ಈ ಮೂಲಕ ಹೇಳಬೇಕಾಗತ್ತೆ ಅಂತಂದು ಅನ್ನೋದನ್ನು ಕುಲೀನಾಶೀಲ ಸಂಪನ್ನ ಪ್ರಾಣೇಭ್ಯೋಪಿ ಗರೀಯಸಿ ಮಹಿಷಿ ಪಾಂಡುಪುತ್ರಾಣಾಂ ತಥಾ ವಿನಿಕೃತಾತ್ವಯ. ಒಳ್ಳೆ ಕುಲದಲ್ಲಿ ಹುಟ್ಟಿದವಳು, ಒಳ್ಳೆ ಶೀಲ ಸಂಪನ್ನಳು, ಪಾಂಡವರಿಗೆ ಪ್ರಾಣಕ್ಕಿಂತ ಮಿಗಿಲಾದವಳು, ಅವಳನ್ನು ಹೇಳ್ಕೊಂಡು ಬಂದದ್ದು ತಪ್ಪಲ್ವೇ? ಜಾನಂತಿ ಕುರವಸ್ಸರ್ವೇ ಯಥೋಕ್ತಾ ಕುರುತಂ ತದಿ ದುಶ್ಯಾಸನೇನ ಕೌಂತೇಯಾ ಪ್ರವ್ರಜಂತ ಪರಂತಪಾಹ. ಅವರು ತಮ್ಮ ದಾರಿಯಲ್ಲಿ ಇದ್ದರು, ಒಳ್ಳೆಯ ದಾರಿಯಲ್ಲಿ ಇದ್ದು ಎಲ್ಲವನ್ನೂ ನಿನಗೆ ಒಪ್ಪಿಸಿ ಹೋಗುವವರಿದ್ದರು. ಅವರನ್ನು ನೀನು ಕಾಡಿದೆ. ಅಪಮಾನ ಯಾಕೆ ಮಾಡಬೇಕು? ದುಡ್ಡನ್ನು ತೆಗೆದುಕೊಂಡ್ರೆ ತೊಂದರೆ ಇಲ್ಲ, ಆದರೆ ನಮ್ಮದು ಅಂತ ಹೇಳಿಕೊಳ್ಳುವ ಒಂದೇ ಒಂದು ಸ್ವತ್ತು ಅಂತ ಹೇಳಿ ಗೃಹಸ್ಥರಿಗೆ ಇರುವುದು ಹೆಂಡತಿ ಮಾತ್ರ. ಉಳಿದದ್ದೆಲ್ಲ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಮಕ್ಕಳು ನಮ್ಮವರಲ್ಲ, ಯಾರು ನಮ್ಮವರು ಅಂತ ಅಲ್ಲ. ನಾವು ಅಂತ ಹೇಳಿ ಎಂತಹ ಸಂದರ್ಭದಲ್ಲಿಯೂ ಬಿಡಬಾರದವರು ಅಂತ ಹೇಳಿದ್ರೆ ಅದು ಹೆಂಡತಿ ಮಾತ್ರ. ಆ ಹೆಂಡತಿಯನ್ನು ಕೂಡ ದೇವರಿಗೆ ಅರ್ಪಿಸುವಂತಹ ವಿಚಿತ್ರ ಪ್ರಕ್ರಿಯೆ ಏನಿದೆ ಅದು ಕೇವಲ ಅಶ್ವಮೇಧದಲ್ಲಿ ಮಾತ್ರ. ಅಶ್ವಮೇಧದಲ್ಲಿ ಒಂದರಲ್ಲಿ ದೇವರಿಗೆ ಒಪ್ಪಿಸುವುದು ಹೆಂಡತಿಯನ್ನ ಅಂತ ಹೇಳಿ ಅದಿರೋದು. ಬೃಹದಾರಣ್ಯಕ ಉಪನಿಷತ್ತಿನ ಅಶ್ವಮೇಧ ಬ್ರಾಹ್ಮಣದಲ್ಲಿ ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಚಾರ್ವಾಕರಷ್ಟು ತಮಾಷೆ ಮಾಡಿದವರು ಯಾರೂ ಇಲ್ಲ. ಅಶ್ಲೀಲ ಸೂಕ್ತ ಮೊದಲಾದವುಗಳು ಅದರ ಅಂಗವಾಗೇ ಬಂದಿರೋದು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಯಕೋ ಸಕಾಶ ಕುಂತಿಕಾ ಅಹಲಗೀತಿ ವಂಚತಿ ಅಂತ. ಅದರಿಂದಾಗಿ ಅದು ಒಂದು
ನಮ್ಮದು ಅಂತನ್ನುವ ಪೂರ್ಣ ಅಭಿಮಾನ ನಾವು ತಾಳಬಹುದಾದದ್ದು. ಗೃಹಸ್ಥರಿಗೆ ಹಾಗಿರುವ, ಪಾಂಡವರಿಗೆ ಹಾಗಿರುವ ಹೆಂಡತಿಯನ್ನು ದರದರನೆ ಎಳ್ಕೊಂಡು ಬಂದೆಲ್ಲ, ಇದು ನ್ಯಾಯನ? ಸಮ್ಯಗ್ ವೃತ್ತೇಶ್ವಲುಬ್ಧೇಚು ಸತತಂ ಚಾರಿಷು ಸ್ವೇಷು ಬಂಧುಷು ಕಸ್ಸಾಧು ಚರೇದೇವ ಮಸಾಂಪ್ರತಂ. ಒಳ್ಳೆಯ ನಡೆಯಿದೆ, ಲೋಭಿಗಳಲ್ಲ, ಧರ್ಮದಲ್ಲಿ ನಡೀತಾರೆ. ತಮ್ಮ ಬಂಧುಗಳು ಇಂಥವರನ್ನು ಎದುರಾಕಿಕೊಳ್ಳಬಹುದಾದದ್ದು ಯಾರಿಗೆ ಸಾಧ್ಯ? ಅತ್ಯಂತ ಅಯೋಗ್ಯನಿಗೆ ಮಾತ್ರ ಸಾಧ್ಯ. ನೃಶಂಸಾನಾಮರ ಅನಾರ್ಯಾಣಾಂ ತಥಾ ಪರುಷಭಾಷಣಂ ಕರ್ಣದುಶ್ಯಾಸನಾಭ್ಯಾಂ ಚ ತ್ವಯಾ ಚ ಬಹುಶಕೃತಂ. ನೃಶಂಸಾನಾಂ ಅನಾರ್ಯಾಣಾಂ, ಕ್ರೂರರಾಗಿರುವ, ಯಾವುದೇ ಒಳ್ಳೆಯ ಗುಣಗಳಿರದ ಕರ್ಣ ಮತ್ತು ದುಶ್ಯಾಸನ, ನೀನು ಎಷ್ಟು ಕೆಟ್ಟದಾಗಿ ಮಾತನಾಡೋದು? ನೀವೇನೋ ಸಾಧನೆ ಮಾಡಿಬಿಟ್ಟವ್ರು ಹಾಗೆ. ಹೋಗಲಿ, ನೀವೂ ಜೂಜಾಡಿಲ್ಲ. ಜೂಜಾಡಿದ್ದು ನಿಮ್ಮ ಪರವಾಗಿ ಬೇರೆ, ಪ್ರಾಕ್ಸಿ ವಾರ್ನಲ್ಲಿ ಗೆಲುವು ನಿಮ್ಮದ. ಅದು ನನ್ನ ಪರವಾಗಿ ಬೇರೆಯವರನ್ನು ಬಿಟ್ಟು ಅವರು ಅವರನ್ನು ಸೋಲಿಸುವಾಗ ಸಂಭ್ರಮಿಸೋದು ಎಷ್ಟು ಅನ್ಯಾಯ. ಸಹ ಮಾತ್ರ ಪ್ರದಗ್ಧುಂ ತಾನ್ ಬಾಲಕಾನ್ ವಾರಣಾವತೆ ಆಸ್ಥಿತ ಪರಮೋ ಯತ್ನೋ ನ ಸಮೃದ್ಧಂಚ ತತ್ತವ. ಆಯ್ತಪ್ಪ, ದ್ರೌಪದಿ ನಕ್ಕದ್ಲು, ಸಿಟ್ಟು ಬಂತು. ಕೃಷ್ಣ ನಕ್ಕ, ಸಿಟ್ಟು ಬಂತು. ಭೀಮಸೇನ ನಕ್ಕ, ಸಿಟ್ಟು ಬಂತು. ಅದಕ್ಕೆ ನಾನು ಸೀರೆ ಎಳೆದದ್ದು ಅಂತ ನೀನು ವಾದ ಮಾಡೋದಾದರೆ, ಇದು ಯಾವುದೂ ಇಲ್ಲದೆ ಇರಬೇಕಾದ್ರೆ ನಿನ್ನ 29ನೇ ವಯಸ್ಸಿನಲ್ಲಿ ಧರ್ಮರಾಜನಿಗೆ 30 ಆಗಿದ್ದಾಗ ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ ಸುಡಿಸೋ ಪ್ರಯತ್ನ ಪಟ್ಟೆ. ಊಶುಶ್ಚ ಸುಚಿರಂ ಕಾಲಂ ಪ್ರಚ್ಛನ್ನ ಪಾಂಡವಾಸ್ತದ ಮಾತ್ರ ಸಹೈಕ ಚಕ್ರಾಯಾಂ ಬ್ರಾಹ್ಮಣಸ್ಯ ನಿವೇಚನೆ. ಅವರು ಅವತ್ತು ಇದು ಯಾವ ಒಪ್ಪಂದನೂ ಇರಲಿಲ್ವಾ? ಆದರೂ 1 ವರ್ಷ ಅವರು ಬಡವರ ಹಾಗೆ ವಾಸ ಮಾಡಬೇಕಾಯಿತು. ಎಲ್ಲ ಇದ್ದು ಏನೂ ಇಲ್ಲದಂತೆ ವಾಸ ಮಾಡಬೇಕಾಯಿತು. ಯಾಕದು? ವಿಷೇಣ ಬಂಧೈಸ್ಸರ್ಪೈಶ್ಚ ಘಾತಿತ ಪಾಂಡವಾಸ್ತ್ವಯ ಸರ್ವೋಪಾಯೈರ್ವಿನಾಶಾಯ ನ ಸಮೃದ್ಧಂಚ ತತ್ತವ. ಸಮೃದ್ಧಿಗಾಗಿ ಇದನ್ನೆಲ್ಲ ಮಾಡಬೇಕಾ? ದ್ರೌಪದಿಯ ಸೀರೆಯನ್ನು ಎಳೆಸುವಾಗ ನಿನಗೆ ಐಶ್ವರ್ಯ ಇರಲಿಲ್ವಾ? ಇತ್ತು. ಈಗ ಹೇಳೋದು ನೋಡಿದ್ರೆ ಐಶ್ವರ್ಯಕ್ಕಾಗಿ ಏನು ಬೇಕಾದರೂ ಮಾಡ್ಬೋದು ಅಂತ ನಿನ್ನ ಸಮರ್ಥನೆ ಮಾಡ್ಕೊಳ್ಳೋ ಹಾಗೆ ತೋರ್ತಾ ಇದೆ. ಸಂಪತ್ತು ಬರಲಿಕ್ಕಾಗಿ ಏನೇನೇನೋ ಮಾಡಿಬಿಡೋದ? ನ ಸಮೃದ್ಧಂಚ ತತ್ತವ. ಅವಾಗ ಸಂಪತ್ತಿರಲಿಲ್ವೇನು ನಿನಗೆ? ಇನ್ನು ವಿಷದಿಂದ ಎಲ್ಲರಿಗೂ ವಿಷ ಹಾಕಿದೆ. ತಿಂದದ್ದು ಒಬ್ಬ, ಅದು ಬೇರೆ. ವಿಷ ಎಲ್ಲರಿಗೂ ಹಾಕಿದೆ. ಸುಮಾರು 6 ತಿಂಗಳು ರಾತ್ರಿ ಊಟವೇ ಬಿಟ್ಟಿದ್ರೋ ಏನೋ ಅವರು ಪಾಂಡವರು. ಅಂದರೆ 4 ಜನ, 4-5, ಕುಂತಿ ಮತ್ತು 4 ಜನ. ಬೆಳಗ್ಗೆ ಅವಕಾಶವೇ ಇರ್ತಿರಲಿಲ್ಲ. ಇವರು ಬೇಟೆಗೆ ಅಂತ ಹೋಗಿ ಆ ಬೇಟೆಯಲ್ಲಿ ಎಲ್ಲ ಸುತ್ತಾಡ್ತಾ ಎಲ್ಲ ಮಾರ್ಗಗಳನ್ನು ನೋಡಿಕೊಂಡು ಯಾವ ಮಾರ್ಗ ಎಲ್ಲಿಗೆ ಹೋಗುತ್ತೆ ಅಂತ ಪರೀಕ್ಷೆ ಮಾಡಿಕೊಂಡು ರಾತ್ರಿ ಇಡೀ ನಕ್ಷತ್ರ ನೋಡಿಕೊಂಡು, ನಕ್ಷತ್ರೈರ್ವಿಂದತೆ ದಿಶಃ, ರಾತ್ರಿ ಎಲ್ಲ ನಕ್ಷತ್ರ ನೋಡಿಕೊಂಡು ಬೆಳಗ್ಗೆ ಎಲ್ಲ ತಿರುಗಾಡಿಕೊಂಡು ನೀನು ಕೊಟ್ಟ ವಿಷದ ಅನ್ನವನ್ನು ಭೀಮಸೇನ ಒಬ್ಬನಿಗೆ ಹಾಕಿ ಬೆಳಗ್ಗೆ ಬೇಟೆಯಲ್ಲೇ ಇವರೆಲ್ಲ ಊಟ ಮಾಡ್ಕೊಂಡು ಬಂದು ಎಷ್ಟು ಕಷ್ಟಗಳು. ಆಗ ನಿಂಗೆ ಹಣ ಇರಲಿಲ್ವಾ? ಅವ್ರನ್ನ ಹಾಕಿ ಸುಡುವಾಗ, ಹಾಗೆ ಸುಡಲಿಕ್ಕೆ ಪ್ರಯತ್ನ ಪಡುವಾಗ ವಿಷ ಮತ್ತು ಬಂಧ ಮತ್ತು ಸರ್ಪ ಎಲ್ಲ ಬಿಟ್ಟಿಯಲ್ಲ ನೀನು ಕೊಲ್ಲಬೇಕು ಅಂತ. ಏವಂ ವೃತ್ತ ಕಥಂ ರಾಜ್ಯೆ ಸ್ಥಾತುಮರ್ಹಸಿ ಪಾಪಕೃತ್ ಸರಾಜ್ಯಾಚ್ಚ ಸುಖಾಚ್ಚೈವ ಹಾಸ್ಯಸೆ ಕುಲಪಾಂಸನ. ಆ ರಾಜ್ಯವನ್ನು ಹೊಂದಲಿಕ್ಕೆ ಒಂದು ಯೋಗ್ಯತೆ ಬೇಡವೆ? ಆ ಯೋಗ್ಯತೆ ನಿನಗಿದೆಯೇ? ಏವಂ ಬುದ್ಧಿ ಪಾಂಡವೇಚು ಮಿಥ್ಯಾವೃತ್ತ ಸದಾ ಭವಾನ್ ಕಥಂತೆ ನಾಪರಾಧೋಸ್ತಿ ಪಾಂಡವೇಚು ಮಹಾತ್ಮಸು. ಇಷ್ಟೆಲ್ಲ ಮಾಡಿ ನಾನೇನು ಅಪರಾಧ ಮಾಡಿಲ್ಲ, ಅವರು ಅಣುಕಿಸಿದ್ರು ಅಂತೆಲ್ಲ. ಕೃತ್ವಾ ಬಹೂನ್ಯ ಕಾರ್ಯಾಣಿ ಪಾಂಡವೇಚು ನೃಚಂಸವತ್ ಮಿಥ್ಯಾವೃತ್ತಿರನಾರ್ಯಸ್ಸನ್ನದ್ಯ ವಿಪ್ರತಿಪದ್ಯತೆ. ಹೀಗಿದ್ದು ವಾದ ಬೇರೆ ಮಾಡುವುದು. ತಾನು ತಪ್ಪಾಗಿ ಇದ್ದು ತಾನು ಏನನ್ನೂ ಮಾಡದೇನೆ ತೇಷು ವಿಪ್ರತಿಪದ್ಯಸೆ ಕಥಂತೆ ನಾಪರಾಧೋಸ್ತಿ ಪಿತ್ರ್ಯವಂಶಂ ನ ದಿತ್ಸಸಿ.
ದಿತ್ಸಸಿ ಅಂದರೆ ಕೊಡಲು ಬಯಸುವುದು. ನ ದಿತ್ಸಸಿ, ಕೊಡಲು ಬಯಸ್ತಾ ಇಲ್ಲ ನೀನು. ಅದು ಅವ್ರ ತಂದೆಯದ. ಏಕೆಂದರೆ ಸನ್ಯಾಸಕ್ಕಾಗಲಿ ಸಾಮ್ರಾಜ್ಯಕ್ಕಾಗಲಿ ಸಕಲಾಂಗರಿಗೇನೆ ಕೊಡೋದು. ವಿಕಲಾಂಗರಿಗೆ ಸನ್ಯಾಸವನ್ನು ಕೊಡಬಾರದು ಅಂತ ಉಂಟು. ಕಾಲು ಕತ್ತರಿಸಿ ಹೋಗಿರ್ತದೆ, ಬೆರಳು ಕತ್ತರಿಸಿ ಹೋಗಿರ್ತದೆ, ಅವ್ರಿಗೆ ಸನ್ಯಾಸ ಕೊಡಲಿಕ್ಕಿಲ್ಲ. ಅಂದರೆ ಏನಾಗತ್ತೆ ಅಂದರೆ, ಸನ್ಯಾಸ ತಗೊಂಡ್ಮೇಲೆ ಏನಾದರೂ ಆಕ್ಸಿಡೆಂಟ್ ಆದರೆ ಏನು ಮಾಡೋದು? ಅದಲ್ಲ, ಸನ್ಯಾಸ ಕೊಡುವಾಗ ಅದು. ಯಾಕೆಂದರೆ ವಿಕಲಾಂಗರಿಗೆ ಕೊಟ್ಟರೆ ಸೋಮಾರಿತನಕ್ಕೊಂದು ರಕ್ಷಣೆ ಆಗೋಗುತ್ತದು. ಅದಕ್ಕೇನು ಮಾಡಿದ್ರು, ಸಕಲಾಂಗರಿಗೆ ಕೊಡಬೇಕು ಅಂದರು. ಅಲ್ಲ, ಆತುರ ಸನ್ಯಾಸ ಅಂತ ಉಂಟಲ್ಲ. ಹೌದು, ಧರ್ಮಶಾಸ್ತ್ರದಲ್ಲಿ ಆತುರ ಸನ್ಯಾಸ ಅಂತ ಇದೆ. ಅದು ವೇದಾಂತಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಕೆಲವೊಮ್ಮೆ ಧರ್ಮಶಾಸ್ತ್ರ ತತ್ವಶಾಸ್ತ್ರಕ್ಕಿಂತ ವಿಭಿನ್ನವಾಗಿ ನಿಲ್ಲತ್ತೆ. ಧರ್ಮಶಾಸ್ತ್ರ ಕೆಲವೊಮ್ಮೆ ವೇದಾಂತಕ್ಕಿಂತ ವಿಭಿನ್ನವಾಗಿ ನಿಲ್ತದೆ. ಯಾರೂ ನೋಡ್ಕೊಳ್ಳೋರಿಲ್ಲ, ಯಾರೂ ಸಂಸ್ಕಾರ ಮಾಡೋರಿಲ್ಲ ಅಂತ. ಆತುರ ಅಂದರೆ ಬೇಗ ಅಂತಲ್ಲ, ರೋಗಿಷ್ಠರಾದವರು ಸನ್ಯಾಸ ತೆಗೆದುಕೊಳ್ಳೋ ಪದ್ಧತಿ. ಅದು ಧರ್ಮಶಾಸ್ತ್ರದಲ್ಲಿದೆ, ವೇದಾಂತ ಸಮ್ಮತ ಅಲ್ಲ. ಅದು ಕೊಡೇನಲ್ಲಿ ಸನ್ಯಾಸ ತಗೊಂಡ್ಬಿಡೋದು. ಇನ್ನು ಡೆತ್ ಬೆಡ್ಡಲ್ಲಿದ್ದಾನೆ, ಪ್ರೈಶೋಚ್ಚಾರಣ ಮಾತ್ರೇಣ ಸಸನ್ಯಾಸಿ ಭವೇತ್ ಸುಖಿ ಅಂತ. ಪ್ರೈಶೋಚ್ಚಾರಣ ಅಂದರೆ ಭೂಸನ್ಯಸ್ತಮ್ಮಯ, ಭುವಸ್ಸನ್ಯಸ್ತಮ್ಮಯ, ಸ್ವಸ್ಸನ್ಯಸ್ತಮ್ಮಯ, ಅಷ್ಟೇ ಸನ್ಯಾಸ ಆಗ್ಬಿಟ್ಟೆ ಅಂತ. ಸುಡೋ ಅಗತ್ಯ ಇಲ್ಲ, ಹೂಳಬೇಕಷ್ಟೆ. ಈ ತರಹದ್ದೊಂದು ವಿಧಾನ, ಆತುರ ಸನ್ಯಾಸ ವಿಧಿ ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿದೆ. ಅದು ವೇದಾಂತ ಸಮ್ಮತ ಅಲ್ಲ. ಅದರಿಂದಾಗಿ ರೋಗಿಷ್ಠರಾದವರಿಗೆ, ವಿಕಲಾಂಗರಿಗೆ ಸನ್ಯಾಸ ಕೊಡಬಾರದು. ಹಾಗೆ ಸಾಮ್ರಾಜ್ಯವನ್ನು ಕೊಡಬಾರದು. ರಕ್ಷಣೆ ಮಾಡಲಿಕ್ಕೆ ಆಗ್ಬೇಕಲ್ಲ. ಕೈ ಇಲ್ಲದೆ ಇರೋನಿಗೆ, ಕಾಲಿಲ್ಲದೆ ಇರೋನಿಗೆ, ಕಣ್ಣಿಲ್ಲದೆ ಇರೋನಿಗೆ ರಾಜ್ಯ ಕೊಡ್ಲಿಕ್ಕಾಗ್ತದ? ಅದರ ಪ್ರಕಾರ ನೋಡಿದ್ರೆ ನಿಮ್ಮಪ್ಪನದ್ದಲ್ಲ ರಾಜ್ಯ. ಪಾಂಡು ದಯೆಯಿಂದ, ದಯೆ ಅನ್ನೋದಕ್ಕಿಂತ ಭಕ್ತಿಯಿಂದ ಕೊಟ್ಟಿದ್ದು. ಅಣ್ಣನಿಗೆ ನಾನು ಇಲ್ಲೇ ಇದ್ದರೆ ಇರುಸು ಮುರುಸಾಗತ್ತೆ ಅಂತ ಕಾಡಿಗೆ ಹೋಗಿದ್ದು. ನನ್ನ ಅಗತ್ಯ ಏನಿದೆ, ಬೇರೆ ರಾಜ್ಯದವರು ದಾಳಿ ಮಾಡಿದ್ರೆ ಅಲ್ವಾ, ನಾನು ಅವಾಗ ಬರ್ತೇನೆ ಅಂತ ಹೋಗಿದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನ್ಯೂನಾಂಗ ಇದ್ದವರಿಗೆ ರಾಜ್ಯ ಸಲ್ಲುವುದಿಲ್ಲ. ಭೂಷಣ್ ಕವಿಯ ಪ್ರಶ್ನೆ, ಅಧಿಕಾಂಗ ಇದ್ದವರಿಗೇನು ಅಂತ. ಯಾವುದು ಅಂತ ಹೇಳಬೇಕು, ಯಾವ ಅಂಗ ಅಧಿಕ ಅಂತ. ಬೆರಳಿದ್ರೆ ಅಡ್ಡಿ ಇಲ್ಲ, 6 ಬೆರಳು ತೊಂದರೆ ಇಲ್ಲ. ಅದೇನು 2 ತಲೆ 10 ತಲೆ ಇದ್ದರೆ ಸನ್ಯಾಸ ತಗೊಳ್ಳೋದೇ ಇಲ್ಲ, ಗೊತ್ತಾಯ್ತಾ? ಮಾತಾ ಪಿತೃಭ್ಯಾಂ ಭೀಷ್ಮೇಣ ದ್ರೋಣೇನ ವಿದುರೇಣ ಚ ಶಾಮ್ಯೇತ್. ರಾಜರಾಗ್ತಾರೆ, ರಾವಣ ಆಗಿಲ್ವಾ? ಅದಕ್ಕೆ ಹೇಳಿದ್ದು. 10 ತಲೆ ಇದ್ರೆ ಸನ್ಯಾಸಿ ಆಗ್ತಾನ ಅವನು. ಶಾಮ್ಯೇತಿ ಪುನರುಕ್ತೋ ಮುಹುರುಕ್ತೋತಿ ನಚ ಶಾಮ್ಯಸಿ ಪಾರ್ಥಿವ. ನಿನ್ನ ತಂದೆ ತಾಯಿ ಭೀಷ್ಮ ದ್ರೋಣ ವಿದುರ ಸಾಕು, ಯುದ್ಧ ಬೇಡ ಬೇಡ ಅಂತ ಹೇಳಿದ್ರೂ ಕೂಡ ನ ಶಾಮ್ಯಸಿ, ನೀನು ಸಂಧಾನಕ್ಕೊಪ್ತಾ ಇಲ್ಲ. ಶಮೇಹಿ ಸುಮಹಾನ್ ಲಾಭ ತವ ಪಾರ್ಥಸ್ಯ ಚೋಭಯೋ ನಚ ರೋಚಯಸೇ ರಾಜನ್ ಕಿಮನ್ಯದ್ ಬುದ್ಧಿಲಾಘವಾತ್. ಇದು ನಿನ್ನ ಬುದ್ಧಿ ಸಮ ಇಲ್ಲದೆ ಇರೋದರ ಸಂಕೇತವೇ ವಿನಃ ಬುದ್ಧಿ ಸಮ ಇದ್ದವನು ಇಂಥ ಸಂದರ್ಭದಲ್ಲಿ ಯುದ್ಧ ಮಾಡೋದಿಲ್ಲ. ನ ಶರ್ಮ ಪ್ರಾಪ್ಸ್ಯಸೇ ರಾಜನ್ ಉತ್ಕ್ರಮ್ಯ ಹೃದಾಂ ವಚಃ ಅಧರ್ಮ್ಯಮಯಶಸ್ಯಂಚ ಕ್ರಿಯತೆ ಪಾರ್ಥಿವತ್ವಯ. ನೀನು ಮಾಡ್ತಾ ಇರೋದು ಅಧರ್ಮ, ಸಿಗತಕ್ಕಂಥದ್ದು ನಿನಗೆ ಅಪಕೀರ್ತಿ. ಈ ರೀತಿ ಹೇಳ್ತಾ ಇರುವಾಗ ದುಶ್ಯಾಸನ ಎದ್ದ. ದುಶ್ಯಾಸನ ಇದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ. ಏನು ದುಶ್ಯಾಸನನಿಗೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಇದೆಯೇ ಅಂತ ಅಂದ್ಕೊಳ್ಬೇಡಿ. ಹೇಳಿದ್ದು ದುರ್ಯೋಧನನಿಗೆ. ಅವನಿಗೆ ಎಲ್ಲರನ್ನ ಕುರಿತು ಮಾತನಾಡುವ ಏನೋ ಆ ಸ್ಕಿಲ್ಲೇ ಇಲ್ಲ ಅಂತ ಕಾಣುತ್ತೆ ದುಶ್ಯಾಸನಿಗೆ. ಎಲ್ಲೂ ಮಾತನಾಡಲ್ಲ, ಏಕಾಂತದಲ್ಲಿ ಮಾತನಾಡ್ತಾನೆ. ಯುದ್ಧದಲ್ಲಿ ಅಂಥವರೇ ಮಾತನಾಡೋದು. ಹೀಗಾಗಿ ಒಂದು ದೊಡ್ಡ ಸಭೆಯನ್ನು ಉದ್ದೇಶಿಸಿ ಯಾವತ್ತೂ ಮಾತನಾಡಿಲ್ಲ ಅವನು ದುಶ್ಯಾಸನ. ನಚೇತ್ ಸಂಧಾಸ್ಯಸೇ ರಾಜನ್ ಸ್ವೇನ ಕಾಮೇನ ಪಾಂಡವೈಃ ಬದ್ಧ್ವಾ ಕಿಲ ತ್ವಾಂ ದಾಸ್ಯಂತಿ ಕುಂತಿ ಪುತ್ರಾಯ ಕೌರವಾಃ. ವೈಕರ್ತನಂ ತ್ವಾಂಚಮಾಂ ಛತ್ರೀನೇತಾನ್ ಮನುಜರತಭ ಪಾಂಡವೇಭ್ಯ ಪ್ರದಾಸ್ಯಂತಿ ಭೀಷ್ಮೋ ದ್ರೋಣಃ ಪಿತಾ ಚ ತೇ.
ಅಣ್ಣ ನೀನೇನಾದರೂ ಸಂಧಾನ ಮಾಡಿಕೊಳ್ಳದೆ ಹೋದರೆ ಅವನು ವ್ಯಂಗ್ಯ ನೋಡಿ. ಅಣ್ಣ ನೀನೇನಾದರೂ ಸಂಧಾನ ಮಾಡಿಕೊಳ್ಳದೆ ಹೋದರೆ ನಿನ್ನನ್ನು ಪಾಂಡವರಿಗೆ ಕೊಟ್ಟುಬಿಡ್ತಾರೆ ಗುಲಾಮನಾಗಿ. ಬೇಕಾ? ಇನ್ನೂ ಅವ್ರ ಲಿಸ್ಟಲ್ಲಿ ನಾವು 3 ಜನ ಇದ್ದೇವೆ. ವೈಕರ್ತನಂ, ಕರ್ಣ, ತ್ವಾಂಚ ನಿನ್ನನ್ನು, ಮಾಂಚ ನನ್ನನ್ನು, 3 ಜನರನ್ನು ತ್ರೀನೇತಾನ್ ಪಾಂಡವೇಭ್ಯ ಪ್ರದಾಸ್ಯಂತಿ, ಪಾಂಡವರಿಗೆ ಕೊಟ್ಟುಬಿಡ್ತಾರೆ. ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ಇವ್ರನ್ನ ಕೊಟ್ಬಿಟ್ಟಿದ್ದೀವಿ ಅಂತ. ನಮ್ಮನ್ನು ಮಾರೋರು ಹಾಗೆ ಮಾತನಾಡ್ತಾ ಇದ್ದಾರೆ ಇವರು. ನಿಮ್ಮಲ್ಲಿ ಅಶಾಂತಿಯನ್ನು ಹಬ್ಬಿಸ್ತಾ ಇರೋರು ಈ 3 ಜನ. ನಮ್ಮನ್ನು ಒಪ್ಪಿಸಿಬಿಡಿ, ಇವರನ್ನು ನಮ್ಮ ವಶಕ್ಕೆ ಕೊಟ್ಟು ಬಿಡಿ ಅಂದರೆ ಕೊಟ್ಟು ಬಿಡ್ತಾರೆ. ನಾವು ಅವರ ಸೆರೆಯಲ್ಲಿಯೋ ಗುಲಾಮರಾಗಿಯೋ ಇರಬೇಕಾಗತ್ತೆ. ಆ ಪರಿಸ್ಥಿತಿಗೆ ತಂದಿದ್ದಾರೆ. ಭೀಷ್ಮಾಚಾರ್ಯಗಾಗಲಿ ದ್ರೋಣ ಆಗಲಿ ಪಿತಾಚತೆ ನಿನ್ನಪ್ಪ, ಏನು ಇವರಪ್ಪ ಅಲ್ವೇ? ಆದರೂ ಹೇಳೋದು ನಿಮ್ಮಪ್ಪ. ದುಶಾಸನ ಹೇಳೋದು ನಿಮ್ಮಪ್ಪ ನಮ್ಮ 3 ಜನರನ್ನು ಕೊಟ್ಟುಬಿಡ್ತಾರೆ ಪಾಂಡವರಿಗೆ. ಯೋಚನೆ ಮಾಡು ಅಂದ ಅವನು. ಆ ಇಗ್ನಿಟಿಂಗ್ ಸ್ಪಾರ್ಕ್ ಅಂತ ಹೇಳ್ತಾರಲ್ಲ, ಅದು ಅವನು. ಆ ಬೆಂಕಿ ಹಚ್ಚಿದವನು ದುಶಾಸನ. ಭ್ರಾತುರೇತದ್ವಚ ಶ್ರುತ್ವ ಧಾರ್ತರಾಷ್ಟ್ರ ಸುಯೋಧನ ಕ್ರುದ್ಧ ಪ್ರಾತಿಷ್ಠಿತೋತ್ಥಾಯ ಮಹಾನಾಗ ಇವಶ್ವಸನ್. ಹೌದು ಅಂತ ಅನ್ನಿಸ್ತು ದುರ್ಯೋಧನನಿಗೆ. ದಿಗ್ಗನೆ ಎದ್ದು ನಿಂತ. ಹೇಳಬೇಕಾದ್ರೆ ಮಹಾನಾಗ ಇವಶ್ವಸನ್, ನಾಗದಂತೆ. ಇಲ್ಲಿ ನಾಗ ಅಂತಂದರೆ ಹಾವು, ಬುಸುಗುಡುತ್ತಾ ಎದ್ದ. ಸಾಮಾನ್ಯ ನಾಗ ಅಂತ ಹೇಳಿದ್ರೆ ಆನೆ ಅಂತಲೇ ಪ್ರಯೋಗ. ನಾಗ ಅಂದರೆ ಆನೆ ಅಂತಲೇ ಪ್ರಯೋಗ. ಆದರೆ ಇಲ್ಲಿ ಶ್ವಸನ್ ಅಂತ ಇರೋದ್ರಿಂದ ಹಾವಿನಂತೆ ಬುಸುಗುಡುತ್ತಾ ಎದ್ದ. ವಿದುರಂ ಧೃತರಾಷ್ಟ್ರಂಚ ಮಹಾರಾಜಂಚ ಬಾಹ್ಲಿಕಂ ಕೃಪಂಚ ಸೋಮದತ್ತಂಚ ಭೀಷ್ಮಂ ದ್ರೋಣಂ ಜನಾರ್ದನಂ ಸರ್ವಾನೇತಾನನಾದೃತ್ಯ ದುರ್ಮತಿರ್ನಿರಪತ್ರಪಃ ಅಶಿಷ್ಟವದಮರ್ಯಾದೋ ಮಾನಿ ಮಾನ್ಯಾವಮಾನಿತ. ಎದ್ದು ನಿಂತ ಅಂತೆ ವಿದುರ, ಧೃತರಾಷ್ಟ್ರ, ಬಾಹ್ಲಿಕ, ಕೃಪಾ, ಸೋಮದತ್ತ, ಭೀಷ್ಮ, ದ್ರೋಣ, ಕೃಷ್ಣ ಎಲ್ಲರನ್ನ ಅನಾದರಿಸಿ ಪ್ರಾತಿಷ್ಠತ ಹೊರಟು ನಿಂತ. ಅಶಿಷ್ಟವತ್ತು ಸಭೆಯಲ್ಲಿ ಇರಬೇಕಾದ್ರೆ ನಾನು ಹೋಗಿ ಬರ್ತೇನೆ ಅಂತನಾದರೂ ಹೇಳಬೇಕಲ್ವಾ? ಅಮರ್ಯಾದ ಒಂದು ಸಭೆಗೆ ಯೋಗ್ಯವಾದ ಒಂದು ನಡೆ ಅಂತ ಇರುತ್ತೆ. ಸಭ್ಯರು ಅಂತ ಅವರನ್ನು ಕರೆಯೋದು. ಸಭ್ಯರು ನಡ್ಕೊಳ್ಳುವ ರೀತಿಯಲ್ಲಿ ಇರಬೇಕಲ್ವಾ? ಅದ್ಯಾವುದೂ ಮಾಡಲಿಲ್ಲ. ಅವನು ಮಾನಿ, ವಿಪರೀತ ಹಮ್ಮು ಇದೆ. ಮಾನ್ಯಾವಮಾನಿತ, ಉಳಿದವರು ಯಾರು ಗೌರವಕ್ಕೆ ಅರ್ಹರಿದ್ದಾರೆ ಅವ್ರನ್ನ ಅವಮಾನ ಮಾಡೋದೆ. ತೇ ಪ್ರಸ್ಥಿತಮಭಿಪ್ರೇಕ್ಷ್ಯ, ಅವನು ಹೊರಟಾಗ ಎಲ್ಲರೂ ಕೂಡ ಅನುಸರಿಸಿದ್ರಂತೆ. 100 ಜನ ತಮ್ಮಂದಿರು ಸಭಾತ್ಯಾಗ ಮಾಡಿದ್ದು. ಮೊದಲ ವಾಕೌಟ್, ಮೊದಲ ದಾಖಲೆ ಇರೋದು ದುರ್ಯೋಧನನಲ್ಲಿ. ಸಭಾಯಾಮುತ್ಥಿತಂ ಕ್ರುದ್ಧಂ ಪ್ರಸ್ಥಿತಂ ಭ್ರಾತೃಭಿಸ್ಸಹ ದುರ್ಯೋಧನಮಭಿಪ್ರೇಕ್ಷ್ಯ ಭೀಷ್ಮಶ್ಚಾಂತನವೋಬ್ರವೀತ್. ಆಗ ಭೀಷ್ಮ ನುಡಿದ. ಭೀಷ್ಮ ಧರ್ಮಾರ್ಥಾವಭಿಸಂತ್ಯಜ್ಯ ಸಂರಂಭಂ ಯೋನು ಮನ್ಯತೆ ಹಸಂತಿ ವ್ಯಸನೆ ತಸ್ಯ ದುರ್ಹೃದೋ ನಚಿರಾದಿವಾ. ಈ ರೀತಿ ಧರ್ಮ ಹಾಗೂ ಅರ್ಥವನ್ನು ಮೀರಿ ಹೋಗುವವನನ್ನು ಕುರಿತು ಅವನು ನಾಳೆ ಕೆಳಗಡೆ ಬಿದ್ದಾಗ ಎಲ್ಲರೂ ನಗುತ್ತಾರೆ. ಆ ಪರಿಸ್ಥಿತಿಯನ್ನು ನೀನು ತಂದುಕೊಳ್ತಾ ಇದ್ದಿ. ದುರಾತ್ಮ ರಾಜಪುತ್ರೋಯಂ ಧಾರ್ತರಾಷ್ಟ್ರೋನುಪಾಯವಿತ್ ಮಿಥ್ಯಾಭಿಮಾನಿ ರಾಜ್ಯಸ್ಯ ಕ್ರೋಧಲೋಭವಶಾನುಗಃ. ದುರಾತ್ಮ, ಕೆಟ್ಟ ಮನಸ್ಸಿನವ. ಅನುಪಾಯವಿತ್, ಯಾವುದು ಒಳ್ಳೆಯ ಉಪಾಯ, ಒಂದು ಸಂಗತಿಯನ್ನು ಹೊಂದಲಿಕ್ಕೆ ಏನು ಉಪಾಯ ಅನ್ನೋದನ್ನೇ ತಿಳಿಯದವ ಅನುಪಾಯವಿತ್. ಮಿಥ್ಯಾಭಿಮಾನಿ, ಫಾಲ್ಸ್ ಪ್ರೆಸ್ಟೀಜ್, ಪೊಳ್ಳು ಅಭಿಮಾನ. ಕಾಲಪಕ್ವಮಿದಂ ಮನ್ಯೆ ಸರ್ವಕ್ಷತ್ರಂ ಜನಾರ್ದನ. ಇಡೀ ಕ್ಷತ್ರಿಯ ಕೃಷ್ಣ ಕಾಲದಿಂದ ಪಕ್ವವಾಗಿದೆ ಅಂದರೆ ಮಾಗಿದೆ. ಇದಕ್ಕೆರಡರ್ಥ. ಹಣ್ಣು ತಾನೇ ಮಾಗಿದ್ರೆ ತೊಟ್ಟು ಕಳಚಿ ತಾನೇ ಕೆಳಗಡೆ ಬೀಳುತ್ತೆ. ಬೇರೆ ಯಾರು ಬೀಳಿಸ್ಬೇಕಾಗಿಲ್ಲ, ಕಲ್ಲು ಬೀರಬೇಕಾಗಿಲ್ಲ, ಕಲ್ಲು ಹೊಡೆದು ಬೀಳಿಸ್ಬೇಕಾಗಿಲ್ಲ, ಬೀಳುತ್ತೆ.
ಹಾಗೆ ಕಾಲದಿಂದ ಪಕ್ವವಾಗಿರುವ ಹಣ್ಣಿನ ಹಾಗೆ ಕಾಲದಿಂದ ಅಂದರೆ ಸಂಹಾರಕವಾದ ರೂಪದಿಂದ ಪಕ್ವವಾಗಿದೆ, ಮಾಗಿದ್ದಾರೆ ಅಂತ ಅಲ್ಲಿ ಪನ್ನದು. ಕಾಲಪಕ್ವಮಿದಂ ಮನ್ಯೆ ಸರ್ವಕ್ಷತ್ರಂ ಜನಾರ್ದನ ಸರ್ವೇ ಹನುಸೃತಾ ಮೋಹಾತ್ ಪಾರ್ಥಿವಾಸ್ಸಹ ಮಂತ್ರಿಭಿ. ಎಲ್ಲರೂ ಕೂಡ ಮೋಹದಿಂದ ಅವನನ್ನು ಅನುಸರಿಸ್ತಾ ಇದ್ದಾರೆ. ಅಂತ್ಯಕಾಲ ಬಂದಾಗ ಮೋಹದಿಂದ ಹೀಗೆ ಅನುಸರಿಸೋದೆ. ಈ ಮೋಹವನ್ನು, ಎಲ್ಲರಿಗೂ ಕವಿದ ಮೋಹವನ್ನು ದೇವರ ನಗು ಅಂತ ಅನುಸಂಧಾನ ಮಾಡಬೇಕು ಅಂತನ್ನೋದು ಭಾಗವತದ ಮಾತು. ವಿರಾಟ್ ರೂಪದ ಚಿಂತನೆಯಲ್ಲಿ ಹಾಸೋ ಜನೋನ್ಮಾದ ಕರೀಚ ಮಾಯಾ ಅಂತಾರೆ 2ನೇ ಸ್ಕಂಧದಲ್ಲಿ. ಎಲ್ಲರ ನಗು, ಅಯಥಾರ್ಥ ಜ್ಞಾನ, ಎಲ್ಲರ ಭ್ರಮೆ, ಅದನ್ನು ನೋಡಿ ಸಾಧಕನಾದವ ನಿರ್ಲಿಪ್ತನಾಗಿ ಇದು ದೇವರ ನಗು ಅಂತ ಅನುಸಂಧಾನ ಮಾಡಬೇಕಂತೆ. ಯಾಕೆಂದರೆ ಎಲ್ಲರ ಭ್ರಮೆಗಳಿಗೆ, ಎಲ್ಲರ ಉನ್ಮಾದಗಳಿಗೆ, ಎಲ್ಲರ ತಪ್ಪು ತಿಳುವಳಿಕೆಗೆ ತಲೆ ಕೆಡಿಸ್ಕೊಂಡು ಕೂಡ್ಲಿಕ್ಕಾಗ್ತದ? ಸೀಳು ಹೋಗ್ಬಿಡತ್ತಷ್ಟೇ ತಲೆ ನಮ್ಮದು. ಸುಮ್ಮನೆ ಅದನ್ನು ಓಹ್ ದೇವರು ನಗ್ತಾ ಇದ್ದಾನೆ ಅಂತ ಅನ್ಕೋಬೇಕಂತೆ. ಅಂದರೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ ಹೀಗೆ. ಇಲ್ಲಾಂದರೆ ನಮ್ಮ ಸುತ್ತಲೂ ಇರುವವರನ್ನೆಲ್ಲ ನೋಡಿ ನಮಗೆ ತಲೆ ಸಿಡಿದೋಗ್ಬಿಡ್ಬೇಕು. ಸರ್ವೇ ಹನುಸೃತಾ ಮೋಹಾತ್. ಹಾಗೆ ಆ ಭೀಷ್ಮಾಚಾರ್ಯರು ತಾನೇ ಆ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳುವವರಾದರೂ ಕೂಡ ನಿರ್ಲಿಪ್ತವಾಗಿ ಹೇಳಿದರು, ಕೃಷ್ಣ ಕಾಲಪಕ್ವಮಿದಂ ಮನ್ಯೆ ಸರ್ವಕ್ಷತ್ರಂ ಜನಾರ್ದನ. ನೋಡಿ, ಜನಾನ್ ಅರ್ಧಯತಿ, ಜನರನ್ನು ತುಳಿಯುವವ. ಕಾಲಪಕ್ವಮಿದಂ ಮನ್ಯೆ ಸರ್ವಕ್ಷತ್ರಂ. ಇಡೀ ಕ್ಷತ್ರಿಯ ಕುಲ ಕಾಲದಿಂದ ಮಾಗಿದೆ, ಇನ್ನೇನು ಕಳಚಿ ಬೀಳಲಿದೆ ಅಂತ ಅನ್ನಿಸುತ್ತೆ. ಎಲ್ಲರೂ ಅವನನ್ನೇ ಅನುಸರಿಸ್ತಾ ಇದ್ದಾರೆ, ಗೊತ್ತಿದೆ ಎಲ್ಲರಿಗೂ. ಭೀಷ್ಮಸ್ಯಾಥ ವಚ ಶ್ರುತ್ವ ದಾಚಾರ ಪುಷ್ಕರೇಕ್ಷಣ ಭೀಷ್ಮದ್ರೋಣ ಮುಖಾಂತರವಾನ್ ಅಭ್ಯಭಾಷತ ವೀರ್ಯವಾನ್. ಭೀಷ್ಮಾಚಾರ್ಯರ ಮಾತನ್ನು ಕೇಳಿದ ಕೃಷ್ಣ ನಕ್ಕ, ಅವನು ಹೊರಗಡೆ ಹೋಗಿದ್ದಾನೆ ದುರ್ಯೋಧನ. ಆಗ ಇವರಿಗೆಲ್ಲ ಮಾತನಾಡಿದ. ಸರ್ವೇತಾಂ ಕುರು ವೃದ್ಧಾನಾಂ ಮಹಾನಯಮತಿಕ್ರಮ ಪ್ರಸಹ್ಯ ಮಂದಮೈಶ್ವರ್ಯೇ ನನಿಯಚ್ಚಂತಿ ನೃಪಂ. ಕೃಷ್ಣ ಹೇಳ್ತಾನೆ, ನೀವು ಮಾಡ್ತಾ ಇರೋ ತಪ್ಪು ಅಂದ ಭೀಷ್ಮ ದ್ರೋಣ ಅವರಿಗೆಲ್ಲ. ಯಾಕೆಂದರೆ ಆ ಅವಿವೇಕಿಯನ್ನು ನಿಯಂತ್ರಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈನಲ್ಲಿ. ತತ್ರ ಕಾರ್ಯ ಮಹಮ್ಮನ್ಯೇ ಕಾಲ ಪ್ರಾಪ್ತಮರಿಂದಮಾಹ ಕ್ರಿಯಮಾಣೇ ಭವೇತ್ ಶ್ರೇಯ ತತ್ಸರ್ವಂ ಶೃಣುತಾನಘಾಹ. ಏನು ಮಾಡಿದರೆ ಹಿತ ಆಗತ್ತೋ ಅದನ್ನು ಮಾಡಬೇಕಲ್ವ, ಅದನ್ನು ಉಪೇಕ್ಷೆ ಮಾಡ್ತಾ ಇದ್ದೀರಿ. ಪ್ರತ್ಯಕ್ಷಮೇತದ್ಭವತಾಂ ಯದ್ವಕ್ಷ್ಯಾಮಿ ಹಿತಂ ವಚಃ ಭವತಾಂ ಆನುಕೂಲ್ಯೇನ ಯದಿರೋಚೇತ ಭಾರತಾಃ. ಈ ಪರಿಸ್ಥಿತಿ ಹಿಂದೆ ಯಾರಿಗೂ ಬಂದಿರಲಿಲ್ಲ ಅಂತ ಅನ್ಕೋಬೇಡಿ, ಎಲ್ಲರಿಗೂ ಬಂದದ್ದೇ. ನಾವೇನು ಅನ್ಕೊಳ್ತಾ ಇದ್ದೇವೆ, ನಮ್ಮ ಕಾಲದ ಪರಿಸ್ಥಿತಿಯನ್ನು ನೋಡಿ ಓ ಈ ಕಾಲ ಯಾರಿಗೂ ಇರಲಿಲ್ಲ ಅಂತ ಅನ್ಕೋತೇವೆ. ಎಲ್ಲ ಕಾಲದಲ್ಲಿಯೂ ಇದಕ್ಕಿಂತ ಕಷ್ಟ ಇದ್ದು ಅದು ಉಳ್ಕೊಂಡು ಬಂದಿದೆ. ಸಂಸ್ಕೃತಿ ಆಗಲಿ ಯಾವುದೇ ಆಗಲಿ ಇದಕ್ಕಿಂತ ಕಷ್ಟದ ಪರಿಸ್ಥಿತಿ ಇದ್ದೂ ಕೂಡ ಉಳ್ಕೊಂಡು ಬಂದಿದೆ. ಅದು ಅವನ ಸಂಕಲ್ಪ ಹೇಗಿರುತ್ತೋ ಹಾಗೆ, ಅದನ್ನು ಎಚ್ಚರದಲ್ಲಿ ಇರಬೇಕು. ಆದರೆ ಇಲ್ಲಿ ಅವನು ಹೇಳೋದು ನೋಡಿ, ನನ್ನ ಜೀವನವನ್ನೇ ತೆಗೆದುಕೊಳ್ಳಿ ಅಂತ ಕೃಷ್ಣ ಹೇಳ್ತಾನೆ. ಭೋಜರಾಜಸ್ಯ ವೃದ್ಧಸ್ಯ ದುರಾಚಾರೋ ಹ್ಯನಾತ್ಮವಾನ್ ಜೀವತ ಪಿತುರೈಶ್ವರ್ಯಂ ಹೃತ್ವಾ ಮೃತ್ಯುವಚಂ ಗತಃ ಉಗ್ರಸೇನ ಸುತಃ ಕಂಸಃ ಪರಿತ್ಯಕ್ತ ಸಬಾಂಧವೈಃ. ನಮ್ಮ ಕುಲದ ವೃದ್ಧ ಉಗ್ರಸೇನ, ಅವನಿಗೊಬ್ಬ ಮಗ ಇದ್ದ. ಅವನಷ್ಟು ದುರಾಚಾರ ಯಾರೂ ಇಲ್ಲ ಕಂಸ. ಅನಾತ್ಮವಾನ್, ಒಂದು ಚೂರು ತನ್ನ ಬಗೆಗೆ ನಿಯಂತ್ರಣವೇ ಇಲ್ಲ, ಹುಚ್ಚು ಹೊಳೆ ಹರಿದಾಗ ಹರಿತಾ ಇದ್ದ. ತಂದೆಯ ಐಶ್ವರ್ಯವನ್ನು ಕಸಿದು ತಂದೆಯನ್ನು ಸೆರೆಮನೆಯಲ್ಲಿ ಇಟ್ಟಿದ್ದ. ತಂದೆಯನ್ನು ಸೆರೆಮನೆಯಲ್ಲಿ ಕೆಡವಿ ತನ್ನ 3 ಜನ ಅಣ್ಣಂದಿರನ್ನು ಕೊಂದವನನ್ನು ರಾಜಧಾನಿಯ ರಸ್ತೆಗೆ ಹೆಸರಿಡ್ತಾರೆ. ಅವನು ಏನು ದುರಂತ. ಹಿಂದೆ ಆ ತರಹ ಆಗಲಿಲ್ಲ. ಏಕೆಂದರೆ ಡೆಲ್ಲಿಯ ಹತ್ತಿರ ಸುತ್ತಮುತ್ತ ಬಂದವರೆಲ್ಲ ಇಂಥವರು ಇದ್ದರು.
ಇತ್ತೀಚೆಗೆ ಅವನ ಹೆಸರಿಟ್ಟರು. ಮೊದಲು ನಮ್ಮ ಬಂಧುಗಳೆಲ್ಲ ಅವ್ರನ್ನ ತ್ಯಾಗ ಮಾಡೋದು, ಅವನು ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಆ ಪಾಯಿಂಟ್ ನೋಡಿ ಅವನು ಕೃಷ್ಣ. ಅದಕ್ಕೆ ಎಲ್ಲವನ್ನ ನೋಡಿದರೆ ಒಂದು ಸಮಗ್ರ ದೃಷ್ಟಿ ಸಿಗತ್ತೆ. ಕಂಸನ ಬಗೆಗೆ, ಕಂಸನ ಸುತ್ತಲಿನ ಪರಿಸರದ ಬಗೆಗೆ ಕೃಷ್ಣನ ಅಭಿಪ್ರಾಯ ಏನಿತ್ತು? ಕೃಷ್ಣ ಗುರುತಿಸಿರೋದು ನೋಡಿ, ಉಗ್ರಸೇನ ಸುತ ಕಂಸಃ ಪರಿತ್ಯಕ್ತಸ್ಸ ಬಾಂಧವೈ. ಬಂಧುಗಳೆಲ್ಲ ಅವನನ್ನು ಬಿಟ್ಟುಬಿಟ್ಟಿದ್ರು, ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ. ತಂದೆಗೆ ವಿರುದ್ಧ ಬಿದ್ದವನು ಅಂತ ಸುಮ್ಮನೆ ಇರ್ತಿದ್ರು. ಜ್ಞಾತೀನಾಂ ಹಿತಕಾಮೇನ ಮಯಾ ಶಸ್ತೋ ಮಹಾಮೃಧೆ. ನಾನು ಅವನನ್ನು ಕೊಲ್ಲಬೇಕಾಯಿತು, ಯಾಕೆಂದರೆ ಹಾಗೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದವರಿಗೆ ಒಳ್ಳೆಯದಾಗಲಿ ಅಂತ. ಅವರು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಆದರೆ ನೀವಿದ್ದೀರಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ, ಅವನನ್ನು ಉಪೇಕ್ಷೆ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇದ್ದೀರ. ಆಹುಕ ಪುನರಸ್ಮಾಭಿ ಜ್ಞಾತಿಭಿಶ್ಚಾಭಿಸತ್ಕೃತಃ ಉಗ್ರತೇನ ಕೃತೋ ರಾಜ ಭೋಜರಾಜನ್ಯವರ್ಧನ. ನಾವೆಲ್ಲ ಯಾದವ ಕುಟುಂಬದವ್ರು ಏನು ಮಾಡಿದ್ವಿ? ಮತ್ತೆ ಭೋಜರಾಜನನ್ನೇ ಹಿರಿಯನ್ನಾಗಿ ಮಾಡಿದೆವು. ಗಣರಾಜ್ಯ ಅಲ್ವಾ ಅದು? ಲಿಚ್ಛವಿ, ಆಮೇಲೆ ಮಾಗಧರು, ಆಮೇಲೆ ಯಾದವರು, ಅವ್ರದ್ದೆಲ್ಲ ಗಣರಾಜ್ಯ. ಗಣರಾಜ್ಯ ಅಂದರೆ ನಿಜವಾದ ಅರ್ಥ. ರಿಪಬ್ಲಿಕ್ ಅನ್ನೋದಕ್ಕೆ ಆ ಅರ್ಥ ಇಲ್ಲದೆ ಇರಬಹುದು. ರಿಪಬ್ಲಿಕ್ ಅನ್ನೋದರ ಶಬ್ದ ವ್ಯಾಪ್ತಿ ಏನೇನಿದೆಯೋ ನಮಗೆ ಗೊತ್ತಿಲ್ಲ. ಗಣರಾಜ್ಯ ಅಂದರೆ ಎಂತ ಗೊತ್ತಾ? ತಮ್ಮ ಕುಟುಂಬದವರು ಉಳಿಲಿಕ್ಕೆ ಬೇಕಾದ, ದೊಡ್ಡ ಕುಟುಂಬ ಉಳಿಲಿಕ್ಕೆ ಬೇಕಾದ ವ್ಯವಸ್ಥೆಗಳು. ಅವರು ಚಕ್ರವರ್ತಿಗಳಾಗೋ ಹಾಗಿಲ್ಲ, ರಾಜಸೂಯ ಯಾಗ ಮಾಡೋ ಹಾಗಿಲ್ಲ, ಅಶ್ವಮೇಧ ಯಾಗ ಮಾಡೋ ಹಾಗಿಲ್ಲ. ಅವರನ್ನು ಗಣರಾಜ್ಯದವರು ಅಂತ ಕರೀತಾ ಇದ್ರು. ಒಂದು ಗಣವೇ ರಾಜ್ಯದ ತರಹ ಇರುತ್ತೆ ಅಂತ ಗಣರಾಜ್ಯ. ಪ್ರಾಯ ಅದು ರಿಪಬ್ಲಿಕ್ ಅನ್ನೋದಕ್ಕೆ ಪೂರ್ತಿ ಟ್ರಾನ್ಸ್ಲೇಷನ್ ಆಗಲ್ಲ ಅಷ್ಟೇ. ಅದರಿಂದ ನಾವು ಇವತ್ತು ಗಣರಾಜ್ಯೋತ್ಸವ ಅಂತ ಅನುವಾದ ಮಾಡಬೇಡಿ. ರಿಪಬ್ಲಿಕ್ ಡೇ ಅಷ್ಟೇ, ಬೇಡ ಅನುವಾದ ಮಾಡಿ. ಆದರೆ ಅಟ್ಲೀಸ್ಟ್ ಇಷ್ಟಾದರೂ ಗೊತ್ತಿರಬೇಕು, ಇದು ಪ್ರಾಪರ್ ಟ್ರಾನ್ಸ್ಲೇಷನ್ ಅಲ್ಲ ಅನ್ನೋದು ಗೊತ್ತಿರಬೇಕು. ಉಗ್ರಸೇನ ಸುತಕ್ಕಂತಹ ಒಬ್ಬನನ್ನು ಅವನನ್ನು ಬಿಟ್ಟರು, ಸುಖವಾಗಿರಲಿಲ್ವಾ? ಕಂಸಮೇಕಂ ಪರಿತ್ಯಜ್ಯ ಕುಲಾರ್ಥೆ ಸರ್ವಯಾದವಾಹ ಸಂಭೂಯ ಸುಖಮೇಧಂತೆ ಭಾರತಾಂಧಕ ವೃಷ್ಣಯ. ನಾವೆಲ್ಲರೂ ಅದನ್ನು ಮಾಡಿದ್ದೇವೆ. ಕಂಸನೊಬ್ಬನನ್ನು ಬಿಟ್ವಿ, ಎಲ್ಲ ಸುಖವಾಗಿದ್ದೀವಿ. ಅಯ್ಯೋ ನನ್ನ ಮಗನನ್ನು ಕೊಂದವ ಕೃಷ್ಣ ಅಂತ ಹೇಳಿ ನಮ್ಮ ತಾತ ಉಗ್ರಸೇನ ಒಂದು ಚೂರು ಮನಸ್ತಾಪ ಮಾಡಿಕೊಳ್ಳಿಲ್ಲ. ಅವನು ಎಂತಹ ದೊಡ್ಡಸ್ತಿಕೆ ಅವನು. ಯಾಕೆಂದರೆ ಕುಲಕ್ಕಾಗಿ ತನ್ನ ಮಗನನ್ನು ದೂರ ಇಟ್ಟ. ಅವನನ್ನು ಕೊಲ್ಲಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದಾಗ ಅಟ್ಲೀಸ್ಟ್ ಸುಮ್ಮನೆ ಇದ್ದ, ಸಪೋರ್ಟ್ ಅಂತೂ ಮಾಡಲಿಲ್ಲ. ನೀವು ಹಾಗೆ ಮಾಡ್ತಾ ಇಲ್ಲ. ಅಪಿಚಾಪ್ಯವದದ್ರಾಜನ್ ಪರಮೇಷ್ಠಿ ಪ್ರಜಾಪತಿ ವ್ಯೂಢೇ ದೇವಾಸುರೇ ಯುದ್ಧೇ ಭಿದ್ಯತೆ ಶ್ವಾಯುಧೇಷು ಚ ದ್ವೈದೀಭೂತೇಷು ಲೋಕೇಶು ವಿನಶ್ಯತ್ಸು ಚ ಭಾರತ ಅಬ್ರವೀತ್ತು ತದಾ ದೇವೋ ಭಗವಾನ್ ಲೋಕಭಾವನಃ. ಇದೇ ಪರಿಸ್ಥಿತಿ ಹಿಂದೆ ಯಾರಿಗೂ ಬಂದೇ ಇರಲಿಲ್ವಾ? ಅವರು ಅವಾಗ ಏನು ಮಾಡಿದ್ರು ಅಂತ ಯೋಚನೆ ಮಾಡಬೇಕು ನೀವು. ಈ ಹಿಂದೆ ದೇವಾಸುರರ ಘೋರವಾದ ಯುದ್ಧ ಆಯಿತು. ಆಗ ಬ್ರಹ್ಮದೇವರು ಇಬ್ಬರನ್ನು ಕೂಡಿಸ್ಕೊಂಡು ಏನು ಹೇಳಿದ್ರು ಗೊತ್ತಾ? ಏನು? ಪರಾ ಭವಿಷ್ಯಂತ್ಯಸುರಾ ದೈತೇಯ ದಾನವೈಸ್ಸಹ ಆದಿತ್ಯಾವತವೋ ರುದ್ರ ಭವಿಷ್ಯಂತ್ಯ ದಿವೌಕತಃ. ನಿಮ್ಮಿಬ್ಬರ ಹೋರಾಟ ನೋಡ್ತಾ ಇದ್ರೆ, ನಿಮ್ಮಿಬ್ಬರ ಹೋರಾಟದ ಹಿಂದಿನ ಮನೋಭಾವ, ಅದಕ್ಕೆ ಬೇಕಾದ ಸಿದ್ಧತೆ ಇತ್ಯಾದಿಗಳನ್ನೆಲ್ಲ ನೋಡ್ತಾ ಹೋದರೆ ಆದಿತ್ಯರು ಗೆಲ್ತಾರೆ, ದೈತ್ಯರು ಸೋಲ್ತಾರೆ. ಅಸ್ಮಿನ್ ಯುದ್ಧೇ ಸುಸಂಯತ್ತ ಭವಿಷ್ಯಂತಿ ಪರಸ್ಪರಂ ವರ್ತಮಾನಂ ಜಗತ್ಸರ್ವಂ ಮುಹೂರ್ತಾನ್ನ ಭವಿಷ್ಯತಿ. ಒಂದು ಮುಹೂರ್ತದಲ್ಲಿ ಜಗತ್ತು ಇಲ್ಲ ಆಗತ್ತೆ, ಪೂರ್ಣ ಪ್ರಮಾಣದಲ್ಲಿ ಹೋರಾಡ್ತಾ ಇದ್ರೆ. ಹೀಗೆ ಯೋಚನೆ ಮಾಡಿ ಅವರು ಹೇಳಿದ್ರು, ಬ್ರಹ್ಮದೇವರು ಹೇಳಿದ್ರು, ವರುಣಾಯ ಪ್ರಯಚ್ಛೈತಾನ್ ಬದ್ಧ್ವಾ ದೈತೇಯ ದಾನವಾನ್. ವರುಣನಿಗೆ ಹೇಳಿದ,
ದೈತ್ಯರನ್ನ ದಾನವರನ್ನ ನಿನ್ನ ಪಾಶದಿಂದ ಕಟ್ಟು, ಆಮೇಲೆ ಬಿಡು ಅಂತ. ತಾನ್ ಬದ್ಧ್ವಾ ಧರ್ಮಪಾಶೈಶ್ಚ ಸ್ವೈಶ್ಚ ಪಾಶೈರ್ಜಲೇಶ್ವರ ವರುಣ ಸಾಗರೇ ಎತ್ತೋ ನಿತ್ಯಂ ರಕ್ಷತಿ ದಾನವಾನ್. ಆಗ ದಾನವ ಏನು ಮಾಡಿದ, ಅವರನ್ನು ವರುಣ ದಾನವರ ಹತ್ತಿರ ಹೋಗಿ, ದೈತ್ಯರ ಹತ್ತಿರ ಹೋಗಿ, ನೀವು ಯಾಕಾಗಿ ಹೋರಾಡ್ತಾ ಇರೋದು? ಸುಖಕ್ಕಾಗಿ ಅಲ್ವಾ? ಅಂತಿಮವಾಗಿ ಸುಖ. ಯಾಕೆ ಅಲ್ಲಿ ತನಕ ಯಾಕೆ? ನಾನು ಇಲ್ಲೇ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ವರುಣದಲ್ಲಿ ಸಮುದ್ರದಲ್ಲಿ ಆಶ್ರಯ ಕೊಟ್ಟ ವರುಣ. ಸುಖವಾಗಿ ಅವರಿದ್ದರು ಅಲ್ಲಿ. ಕೆಲವೊಮ್ಮೆ ಅವರಿಗೆ ಬೇಕಾದ ಮಿನಿಮಮ್ ಸುಖವನ್ನು ಕೊಟ್ಟು ಅಲ್ಲೇ ಇರಿಸಿರಬೇಕಾಗತ್ತೆ. ನೀವು ಹೊರಗಡೆ ಬಿಟ್ಟರೆ ಹೊಡೆದಾಡ್ಕೊಂಡು ಸಾಯ್ತಾರೆ. ತಥಾ ದುರ್ಯೋಧನಂ ಕರ್ಣಂ ಶಕುನಿಂ ಚಾಪಿ ಸೌಬಲಂ ಬದ್ಧ್ವಾ ದುಶ್ಯಾತನಂ ಚಾಪಿ ಪಾಂಡವೇಭ್ಯ ಪ್ರಯಚ್ಛತಾ. ದುಶ್ಯಾತನ ಒಂದು ರೀತಿ ಕರೆಕ್ಟಾಗಿ ಹೇಳ್ದ, ಯಾರಿಗೂ ಅದು ಹೊಳೆದೇ ಇರಲಿಲ್ಲ, ಅದನ್ನು ಹೊಳೆಯುವಂತೆ ಮಾಡಿದ. ಇವ್ರನ್ನೆಲ್ಲ ಕಟ್ಟಾಕು, 4 ಜನನ್ನ ಪಾಂಡವರಿಗೆ ಕೊಟ್ಬಿಡು. ಪಾಂಡವರೇನು ಅವಮರ್ಯಾದೆಯಿಂದ ನಡೆಸ್ಕೊಳ್ಳಿಕ್ಕೆ ಅವರೇನು ದುರ್ಯೋಧನಾದಿಗಳಲ್ಲ. ಮರ್ಯಾದೆಯಿಂದ ಒಂದು ಕಡೆ ನೋಡಿಕೊಂಡು ಅವರು ಸುತ್ತಲೂ ಏರದಂತೆ ಮಾಡ್ತಾರೆ. ಈ ಏಡಿಗಳಿರ್ತಾವಲ್ಲ, ಹಾಗೆ ಏಡಿಗಳನ್ನು ತೆರೆದ ಬುಟ್ಟಿಯಲ್ಲಿ ಹಾಕ್ತಾರಂತೆ ಬೆಸ್ತರು. ಯಾಕೆ ಅಂದರೆ ಇನ್ನೊಂದು ಹೋಗ್ತಿದ್ದಾಗ ನನ್ನ ಕಾಲಿಂದ ಎಳೆಯುತ್ತೆ ಅಂತ. ಯಾರು ಮೇಲ್ಗಡೆ ಬರಲ್ಲ. ಆ ತರಹದ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅವ್ರನ್ನ. ಅಥವಾ ಭೋಗ ಭಾಗ್ಯಗಳಲ್ಲಿ ಮಗ್ನರಾಗಿಸಿ ಬಿಡಬೇಕು. ಇದಲ್ಲದೆ ಬೇರೆ ದಾರಿನೇ ಇಲ್ಲ. ಅದಕ್ಕಾಗಿ ಇನ್ನೊಂದನ್ನು ನಾನು ರಿಪೀಟ್ ಮಾಡ್ತೇನೆ. ತ್ಯಜೇತ್ ಕುಲಾರ್ಥೇ ಪುರುಷಂ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್. ಇದು ವಿದುರನ ನೀತಿಯಲ್ಲಿಯೂ ಬರ್ತದೆ, ಹಲವಾರು ಕಡೆ ಬರ್ತದೆ, ಇಲ್ಲಿಯೂ ಹೇಳ್ತಾರೆ. ತ್ಯಜೇತ್ ಕುಲಾರ್ಥೇ ಪುರುಷಂ. ಒಂದು ಕುಲಕ್ಕೆ ಒಳ್ಳೆಯದಾಗಬೇಕು ಅಂದರೆ ಪುರುಷನನ್ನು ಬಿಡಬೇಕು, ಗ್ರಾಮಕ್ಕಾಗಿ ಕುಲವನ್ನು ಬಿಡಬೇಕು, ದೇಶಕ್ಕಾಗಿ ಗ್ರಾಮವನ್ನು ಬಿಡಬೇಕು. ಆತ್ಮಾರ್ಥೆ, ನನಗೆ ಒಳ್ಳೆಯದಾಗಬೇಕು ಅಂತನ್ನುವ ಪರಿಸ್ಥಿತಿ ಬಂದರೆ ಇಡೀ ದೇಶ ಬಿಡ್ಲಿಕ್ಕೆ ತಯಾರಾಗಿದೆ. ಇಡೀ ಭೂಮಿಯನ್ನು ಬಿಡಬೇಕು. ಇಡೀ ಭೂಮಿಯನ್ನು ಬಿಡಬೇಕು ಅಂದರೆ ಭೂಮಿಯಲ್ಲಿರುವ ಕರ್ತವ್ಯ ಮೊದಲಾದವುಗಳನ್ನು ಬಿಡಬೇಕು, ಒಳ್ಳೆಯದಾಗತ್ತೆ ಅಂದರೆ. ಇಲ್ಲ ಅಂದರೆ ತಪಸ್ಸಿಗೆ ಕೂತವರು ತಪ್ಪು ಮಾಡಿದ್ರು, ಕರ್ತವ್ಯಚ್ಯುತಿ ಅಂತನ್ನಲ್ವೇ? ಸನ್ಯಾಸ ತಗೊಂಡ್ರೆ ಕರ್ತವ್ಯಚ್ಯುತಿ ಆಗಲ್ವೇನು? ಯಾಕೆ ನೀನು ಗೃಹಸ್ಥನಾಗಿ ಬಹಳ ಜನರು ನೋಡ್ಕೊಳ್ಬೇಕಿತ್ತು, ಸನ್ಯಾಸ ಯಾಕೆ ತಗೊಂಡ್ಬಿಟ್ಟಿ ಅಂದರೆ? ಆತ್ಮಾರ್ಥೆ ನಮ್ಮ ಉದ್ಧಾರಕ್ಕಾಗಿ ತಗೊಂಡಿದ್ದು. ನಿನ್ನ ಒಳಗಿನ ಉದ್ಧಾರಕ್ಕೆ ಅಂತ ಆದರೆ ಇದನ್ನೆಲ್ಲ ಬಿಡ್ಬೋದು. ಹಾಗಂತ ಹೇಳಿ ಅದಕ್ಕಾಗಿ ಒಬ್ಬನೇ ಸಾಧನೆ ಮಾಡೋದಾದರೆ ಅವನ್ನೆಲ್ಲ ಬಿಟ್ಟು ಪ್ರಾವಿಷನ್ ಇದೆ. ಅಂದರೆ ವೈರಾಗ್ಯ ಇರಬೇಕಷ್ಟೆ. ಅದೇನು ತೊಂದರೆ ಇಲ್ಲ. ಅಥವಾ ವೈರಾಗ್ಯ ಅಂದರೆ ದೇವ ಆ ಮಾತು ಇದೆ, ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ. ಇದು ಮೊದಲನೇದ್ದಿದು. ತ್ಯಜೇದೇಕಂ ಕುಲಸ್ಯಾರ್ಥೆ ರಾಜನ್ ದುರ್ಯೋಧನಂ ಬದ್ಧ್ವಾ ನ ವಿನಶ್ಯೇಯು ಕ್ಷತ್ರಿಯ. ಇಲ್ಲ ಅಂದ್ರೆ ಎಲ್ಲ ಸತ್ತು ಹೋಗ್ತಾರೆ. 15ನೆಯ ಮುಗಿತಾಯ ಅದೇ ಮೋಹ. ಅದು ಇನ್ನೊಂದು ಏನಾಗತ್ತೆ ಅಂದ್ರೆ ಭೀಷ್ಮ ಕಡೆ ಒಂದು ದೊಡ್ಡ ತೊಂದರೆ ಇತ್ತು. ಪಾಂಡು ಇದ್ದಿದ್ರೆ ಅದು ಸಮಸ್ಯೆ ಆಗೋದು, ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ. ನಮ್ಮ ಇಮಿಡಿಯೇಟ್ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರ ಕಡೆಗೆ ನಮ್ಮ ಒಲವಿರುತ್ತೆ. ಮಕ್ಕಳನ್ನು ಮಾಡ್ಬೋದು, ಅದು ಚಿಕ್ಕವರಿದ್ದಾರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ. ಅವ್ರ ತಾಯಿಗಳಿಗೆ ವಿರುದ್ಧ ನಿಂತರೆ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿರುದ್ಧ ಮೊಮ್ಮಕ್ಕಳ ವಿರುದ್ಧ ಬೇಕಾದ್ರೆ ನಿಲ್ತಾರೆ. ಆಗ ಕೃಷ್ಣ ಧೃತರಾಷ್ಟ್ರ ಮಾತನಾಡಿದ ಅಂತೆ, ಗಚ್ಚತಾತ ಮಹಾಪ್ರಾಜ್ಞ ಗಾಂಧಾರೀಂ ದೀರ್ಘದರ್ಶಿನೀಂ ಆನಯೇಹ ತಯಾತಾರ್ಧಂ ಅನುನೇಶ್ಯಾಮಿ ದುರ್ಮತಿಂ. ವಿದುರನನ್ನು ಕರೆದ ಧೃತರಾಷ್ಟ್ರ,
ವಿದುರ ನೋಡ್ತಾ ಇರ್ತಾಳೆ, ಬಹಳ ಮುಂದೆ ಅವಳನ್ನು ಕರ್ಕೊಂಡ್ ಬಾ, ಕೂತ್ಕೊಂಡು ಈ ಬುದ್ಧಿ ಶಮನ ಮಾಡ್ಲಿಕ್ಕೆ ಕೃಷ್ಣಸ್ಯ ಸುಹೃದಃ ತಿಷ್ಠೇಮ ವಚನೇ ವಯಂ. ಅವಳು ಮಾತು ಕೇಳಿದ್ರೂ ಕೂಡ ದುರ್ಯೋಧನ ಮೊದಲಿನಂತೆಯೇ ಇದ್ದ ಅಂದ್ರೆ ಕೃಷ್ಣ ಧೃತರಾಷ್ಟ್ರ ಹೇಳೋ ಮಾತು ಪಂಥಾನಮ ದುರ್ಬುದ್ಧೇ ದುಸ್ಸಹಾಯಸ್ಯ ಸಮಕ್ಷಂ ಬ್ರುವತಿ ವಚಃ ಅಪಿನೋ ವ್ಯಸನಂ ಘೋರಂ ದುರ್ಯೋಧನ ಕೃತಂ ಚಿರರಾತ್ರಾಯ ಯೋಗಕ್ಷೇಮ ವದವ್ಯಯಂ. ದೀರ್ಘಕಾಲದವರೆಗೆ ಅವನ ಉಪಟಳವನ್ನು ಮಣಿಸಬಲ್ಲವಳು ಅವಳೊಬ್ಬಳು ಮಾತ್ರ. ರಾಜ್ಞಸ್ತು ವಚನಂ ಶ್ರುತ್ವಾ ವಿದು ಧೃತರಾಷ್ಟ್ರ ಕರ್ಕೊಂಡು ಬಂದ ಗಾಂಧಾರಿಯನ್ನ. ಗಾಂಧಾರಿ ಪತಿವ್ರತೆ ಕಟ್ಕೊಂಡ್ಲು ಕಣ್ಣನ್ನ ಅಂತ ಒಂದು ವಾದ. ಹುಟ್ಟಿನಿಂದ ಕಟ್ಕೊಂಡು ಅಂತ ವೇದವ್ಯಾಸರನ್ನೇ ಕೇಳಬೇಕು. ಏನು ಹೇಳಲ್ಲ ಅವರು, ಕಟ್ಕೊಂಡ್ಲು ಅಂತ ಅಷ್ಟೇ ಹೇಳ್ತಾರೆ. ಅಂತ ಕಟ್ಕೊಂಡ್ಲು, ಪಾತಿವ್ರತ್ಯ ಅಂತ ಕಟ್ಕೊಂಡ್ಲು ಅನ್ನೋದಕ್ಕೆ ಒಳ್ಳೆ ಪ್ರೂಫ್ ಇಲ್ಲ. ಸಿಟ್ಟಿನ ಯಾರಾದ್ರೂ ಇಲ್ಲ ಅಂತಂದ್ರೆ ಆಯ್ತು ಬಿಡ್ತೀನಿ ಅಂದ್ರೆ ಏನರ್ಥ? ಏನೋ ಅದು ಯಾಕೋ ಅಷ್ಟು ಸರಿ ಹೋಗಲ್ಲ. ಯೋಚನೆ ಮಾಡಿದರೆ ಏನಿದು ಹೀಗೆ ಅಂತ ಅನ್ಸುತ್ತೆ. ನಿಜವಾಗಿಯೂ ಹಾಗೆ ಅಲ್ಲೇನಿಲ್ಲ. ಇದು ಉತ್ತಮ ಪಕ್ಷ. ಸಿಟ್ಟಿನಿಂದ ಕಟ್ಕೊಂಡ್ಲು ಅಂತನ್ನೋದು ಓಕೆ, ಒಪ್ಪಬಹುದು, ಅದಕ್ಕೂ ಏನು ಪ್ರೂಫ್ ಇಲ್ಲ. ಆದರೆ ನೋಡಿದ ಹೌದು ಅಂತ. ಓ ಗಾಂಧಾರ ದೇಶದವಳೇ, ನಿನ್ನ ಮಗ ಇದಾನಲ್ಲ ದುರಾತ್ಮ, ಮಾತನಾಡಿಕೊಳ್ಳುವಾಗ ಮಗನನ್ನ ಬೈಬೇಕಾದ್ರೆ ನಿನ್ ಮಗ ಅಂತಾನೆ ಅನ್ನೋದು ಅಂತ ಯಾವತ್ತೂ ಅಂದಿದ್. ಏಷ ಗಾಂಧಾರೇ ದುರಾತ್ಮ ಶಾಸನಾತಿಗ, ಕೆಟ್ಟ ಮನಸ್ಸಿನವ, ಒಳ್ಳೆಯವರ ಅಣತಿಯನ್ನ ಮೀರುವವ, ಸಿರಿತನದ ಜಂಭದಿಂದ, ಸಿರಿತನದ ಮೇಲಿನ ಹಪಹಪಿಯಿಂದ ಸಿರಿಯನ್ನು ಬಾಳನ್ನು ನೀಗಿಸಿಕೊಳ್ಳುತ್ತಾನೆ, ಎರಡೂ ಕಳ್ಕೋತಾನೆ ಅಂತ ಅರ್ಥ. ಅಶಿಷ್ಟವದಮರ್ಯಾದ ಪಾಪೈಸ್ಸಹ ದುರಾತ್ಮಭಿ ಸಭಯ ನಿರ್ಗತೋ ಮೂಢೋ ವ್ಯತಿಕ್ರಮ್ಯತು ಹೃದ್ವಚಃ. ಅವನನ್ನು ಕುರಿತು ಮಾತನಾಡ್ತಾ ಇರುವಾಗ ಅಶಿಷ್ಟರಂತೆ ಮರ್ಯಾದೆ ಇಲ್ಲದೆ ಎದ್ದುಕೊಂಡು ಹೋದ. ಸಭೆಯಿಂದ ನಿರ್ಗಮಿಸಿದ. ಸಾಭರ್ತೃವಚನಂ ಶ್ರುತ್ವಾ ರಾಜಪುತ್ರಿ ಯಶಸ್ವಿನಿ ಅನ್ವಿಚ್ಛಂತಿ ಮಹಚ್ಛ್ರೇಯೋ ಗಾಂಧಾರಿ ವಾಕ್ಯಮಬ್ರವೀತ್. ಗಂಡನ ಮಾತನ್ನು ಮಾತನಾಡಿದಳು. ಆನಯೈನಂ ಸುತಂ ಕ್ಷಿಪ್ರಂ ಕಾಮಕ್ರಮಾತುರಂ ರಾಜ್ಯಕಾಮುಕಮಾತುರಂ ನಹಿ ರಾಜ್ಯವಶಿಷ್ಟೇನ ಶಕ್ಯಂ ಧರ್ಮಾರ್ಥಲೋಪಿನ. ಆ ಮಗನನ್ನು ಕರ್ಕೊಂಡು ಬನ್ನಿ. ಎಂಥವನು? ರಾಜ್ಯ ಕಾಮುಕಂ, ನಿರಂತರ ರಾಜ್ಯದ ಬಯಕೆಯನ್ನು ಹೊಂದಿರುವವ. ಅಂತಂದ್ರೆ ಕೆಟ್ಟ
ಬಯಸುವವ ಅಂತ. ಮರ್ಯಾದೆಯನ್ನು ಮೀರಿ ಬಯಸುವವ. ರಾಜ್ಯ ಕಾಮುಕ. ಕಾಮುಕ ಅಂದರೆ ಸಾಕು, ವಿಕೃತ ಬೇಡ. ಅದರದ್ದು ಬಗ್ಗೆ ನಾನು ಮತ್ತೆ ಗಮನ ಸೆಳಿಬೇಕು. ಮತ್ತೆ ಗೊತ್ತಿದೆ, ಅಥವಾ ಇಲ್ಲಿ ಇರೋರು ಕೆಲವರು ಗೊತ್ತಿರಬಹುದು. ವಿಕೃತ ಅಂತ ಹೇಳಿ ಮೊದಲು ವಿಭಿನ್ನ ಅಂತ ಅಷ್ಟೇ ಅರ್ಥದಲ್ಲಿತ್ತು, ಅಥವಾ ಅದರಿಂದ ಹೊರಟದ್ದು. ಕನ್ನಡದ ಬೆಳವಣಿಗೆಯನ್ನು ನೋಡ್ತಾ ಬಂದರೆ ಅದು ಒಂದು 2000ನೇ ಇಸ್ವಿಯಿಂದ ಅಥವಾ ಒಂದು 95ನೇ ಇಸ್ವಿ ವಿಕೃತ ಕಾಮ ಅಂತ ಕೆಟ್ಟ ಕಾಮವನ್ನು, ಅಸ್ವಾಭಾವಿಕವಾದ ಕಾಮವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮೊದಲು ನೋಡಿದ್ರೆ ವಿಕೃತ ಅಂತಂದರೆ ವಿಕಾರಕ್ಕೆ ಒಳಪಟ್ಟದ್ದು ಅಂತ ಅಷ್ಟೇ ಅರ್ಥ ಇತ್ತು. ವಿಕಾರ ಅಂದರೆ ಅದು ವಿಶಿಷ್ಟಕಾರವೂ ಆಗತ್ತೆ, ಆ ತರಹ ಇತ್ತು. ನೀವು ಪ್ರಕೃತಿವದ್ ವಿಕೃತಿ ಕರ್ತವ್ಯ ಅಂತ ವೇದದಲ್ಲಿದೆ, ವಿಕೃತ ಯಾಗಗಳು ಅಂತಿದೆ. ಅದಕ್ಕೆಲ್ಲ ಏನರ್ಥ? ಅದರಿಂದಾಗಿ 1955-60ರಲ್ಲಿ ಅದೊಂದು ಬಗೆಯ ವಿಕೃತ ಕಾಮ ಅಂತ ಬರೆದ್ರೆ 20ನೇ ಭಾಷೆ ಆ ಕಾಲಕ್ಕೆ ಏನು ಅರ್ಥವನ್ನು ಹೇಳ್ತಾ ಇತ್ತು ಅನ್ನೋದನ್ನು ನೋಡಬೇಕು. ಇಲ್ಲಾಂದ್ರೆ ಅದು ಏನೇನೋ ಅರ್ಥ ಆಗುತ್ತೆ. ವಿಶೇಷತಃ ಪ್ರಾದೇಶಿಕ ಭಾಷೆಯಲ್ಲಿ. ಸಂಸ್ಕೃತದಲ್ಲಿಯೂ ಕೂಡ ಮೊದಲು ಏನು ಅರ್ಥ ಇತ್ತು, ಈಗೇನು ಅರ್ಥ ಆಯಿತು ಅನ್ನೋದನ್ನು ನೋಡಬೇಕಲ್ವಾ. ಅದರಿಂದ ಕಾಮುಕ ಅಂತಂದರೆ ರಾಜ್ಯ ಕಾಮುಕಂ ಆಗಿರುವ ಮಗನನ್ನು ಆಗತ್ತೆ. ಕರೇಜ್ ಇದೆ, ಉತ್ಸಾಹ ಇದೆ ಅಂತ ಹೇಳಿ ಪಡ್ಕೊಂಡ್ಬಿಟ್ರೆ ಆಮೇಲೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕಾಗಬೇಕಲ್ಲ. ನನಗೆ ಈ ತರಹ ಇದ್ರೆ ಮುಂದೆ ರಾಜ್ಯ ಆಳ್ಲಿಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ ಅವನಿಗೆ. ಆಪ್ತಂ ತಥಾಪೀದಂ. ಯಾಕೆಂದರೆ ಧರ್ಮಾರ್ಥ ಲೋಪಿನ, ಧರ್ಮ ಇಲ್ಲ, ಅರ್ಥ ಇಲ್ಲ, ಏನು ಅಂತಿಲ್ಲ. ಆಪ್ತಂ ತಥಾಪೀದಂ ಅವಿನೀತೇನ ತರವಥ ತ್ವಮೇವಾತ್ರ ಭೃಜಂ ಗರ್ಹ್ಯೋ ಧೃತರಾಷ್ಟ್ರ ಸುತ ಪ್ರಿಯ. ಅವನು ಪುತ್ರಸ್ಥೇ ಅಂತಂದ, ನಿನ್ನ ಮಗ, ಇವಳೇನು ಕಡಿಮೆ, ಇವಳು ಬಯಸು. ತ್ವಮೇವಾತ್ರ ಭೃಜಂ ಗರ್ಹ್ಯ ಧೃತರಾಷ್ಟ್ರ ಸುತ ಪ್ರಿಯ. ಮಗನನ್ನು ಬಯಸುವ ನಿನ್ನನ್ನು ಮೊದಲು ಬೈಬೇಕು ಒಂದು. ಧೃತರಾಷ್ಟ್ರ ತ್ವಮೇವ ಗರ್ಹ್ಯ. ದೇವರ ದಯದಿಂದ ಧೃತರಾಷ್ಟ್ರನ ಆಯುಷ್ಯ ಕಡಿಮೆ ಆಯಿತು, ಗಂಡನ ಹೆಸರು ಕರೆದ್ಲು ಅಂತ ಇವ್ರು ಯಾರು ಗಲಾಟೆ ಮಾಡಲಿಲ್ಲ. ಆದ್ಮೇಲೂ ಬದುಕಿದ್ದ ಅವನು. ಇಬ್ರು ಒಟ್ಟಿಗೆ ಸತ್ರು, 37 ವಯಸ್ಸು. ಅದರಿಂದಾಗಿ ನಮಗೆ ಮಹಾಭಾರತ ನೋಡ್ತಾ ಇದ್ದರೆ ಎಲ್ಲಿಯಾದರೂ ಒಂದು ವ್ಯಾಖ್ಯಾನ ಇದ್ರೆ ನಗು ಬರಲ್ವೇನ್ರಿ? ಮಧ್ವಾಚಾರ್ಯರು ಅವರ ಹೆಸರನ್ನೇ, ಅವರ ಗುರುಗಳ ಹೆಸರನ್ನು ಹೇಳಲಿಲ್ಲ. ಯಾಕೆ ಅಂದರೆ ಹೆಂಡತಿ ಹೆಸರು ಹೇಳಬಾರದು, ಗಂಡನ ಹೆಸರು ಹೇಳಬಾರದು, ಗುರುಗಳ ಹೆಸರು ಹೇಳಬಾರದು ಅಂತ ಹೇಳ್ತಾರೆ. ಆದ್ದರಿಂದ ಅಂತ ಒಂದು ವ್ಯಾಖ್ಯಾನ ಇದ್ದರೆ ಆ ಒಂದು ವ್ಯಾಖ್ಯಾನ ಅನ್ನೋದು ಕಾಲಬಾಧಿತ ಅನ್ನೋದು ಗೊತ್ತಾಗಬೇಕಲ್ವ. ಅದಕ್ಕೆ ಇದು ತ್ರಿವಿಕ್ರಮ ಪಂಡಿತರು ನಾರಾಯಣಂ ಗುಣೈಸ್ಸರ್ವೈರುದೀರಣಂ ದೋಚವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅನ್ನುವಲ್ಲಿ ಸ್ವಗುರೋರ್ ನಾಮಾಹ ಅಂತಂದರು. ತಮ್ಮ ಗುರುಗಳ ಹೆಸರು ಹೇಳಿದ್ರು ನಾರಾಯಣಂ ಅಂತ. ಆಮೇಲೆ ಬೇರೆನೇ ವ್ಯಾಖ್ಯಾನ ಬಂದ್ಬಿಡ್ತು. ಗುರುಗಳ ಹೆಸರು ಹೇಳಲಿಲ್ಲ, ಅದಕ್ಕೆ ಗುರುಂಶ್ಚಾಪಿ ಅಂತಂದ್ರು ಅಷ್ಟೇ ಅಂತ. ಏನು ಮಾಡೋಣ? ಆಚಾರ್ಯರೇ ನೋಡಿದ್ರಲ್ಲಿ ನಾನು ಗುರುಗಳ ಹೆಸರನ್ನು ಹೇಳಿದ್ದೇನೆ, ಅದಕ್ಕೆ ತ್ರಿವಿಕ್ರಮ ಪಂಡಿತರು ಅದನ್ನು ಬರೆದಿದ್ದಾರೆ ಅಂತ ಆಚಾರ್ಯರಿಗೆ ಅನ್ನಿಸಿದ ಮೇಲೆ ಆಮೇಲಿನ ವ್ಯಾಖ್ಯಾನದಲ್ಲಿ ಇಲ್ಲ ಆಚಾರ್ಯ ತಮ್ಮ ಗುರುಗಳ ಹೆಸರನ್ನು ಹೇಳಲೇ ಇಲ್ಲ ಅಂತಂದ್ರೆ ಏನು ಹೇಳೋ? ತ್ವಮೇವಾತ್ರ ಭೃಜಂ ಗರ್ಹ್ಯ ಧೃತರಾಷ್ಟ್ರ ಸುತ ಪ್ರಿಯ ಯೋಜಾನನ್ ಪಾಪತಾಮಸ್ಯ
ತತ್ಪ್ರಜ್ಞಾಮನುವರ್ತತೆ. ಮೊದಲು ನಿನ್ನನ್ನು ಬೈಬೇಕು. ಧೃತರಾಷ್ಟ್ರ ಅವನು ಪಾಪಿ ಅಂತ ಗೊತ್ತಿದ್ರು ಆ ಪಾಪಿ ಬುದ್ಧಿಯನ್ನು ಅನುಸರಿಸ್ತಾ ಇದೆಯಲ್ಲ. ಸಯೇಷ ಕಾಮಮನ್ಯುಭ್ಯಾಂ ಪ್ರಲಬ್ಧೋ ಮೋಹಮಾಸ್ಥಿತಃ ಅಶಕ್ಯೋದ್ಯ ತ್ವಯಾ ರಾಜನ್ ವಿನಿವರ್ತಯಿತುಂ ಬಲಾತ್. ಮೊದಲು ಹೋದಲ್ಲಿಗೆ ಹೋಗು ಅಂತ ಬಿಟ್ಬಿಟ್ಟು ಈಗ ಕಂಟ್ರೋಲ್ ಮಾಡಲಿಕ್ಕಾಗತ್ತಾ? ರಾಷ್ಟ್ರಪ್ರಧಾನೇ ಮೂಢಸ್ಯ ಬಾಲಿಶಸ್ಯ ದುರಾತ್ಮನಃ ದುರ್ಯೋಧನಸ್ಯ ಲುಬ್ಧಸ್ಯ ಧೃತರಾಷ್ಟ್ರೋಷ್ಣುತೆ ಫಲಂ. ಈ ಧೃತರಾಷ್ಟ್ರ ಮೂಢನಾದ, ಬಾಲಿಶನಾದ, ಲೋಭಿಯಾದ ದುರ್ಯೋಧನನಿಗೆ ರಾಜ್ಯ ಕೊಟ್ಟಿದ್ದಕ್ಕೆ ತಕ್ಕ ಫಲವನ್ನು ಅನುಭವಿಸ್ತಾನೆ ಅಂತಂದ್ಲು. ಅಲ್ಲ, ಏಕವಚನ ಸಂಸ್ಕೃತದಲ್ಲಿ ಸಹಜವಾದದ್ದು ಬಿಡಿ. ಏಕವಚನ ಸಂಸ್ಕೃತದಲ್ಲಿ ಸಹಜವಾದದ್ದು, ಹೆಸರು ಹೇಳೋದು ಸಹಜವಾದದ್ದು. ದೀರ್ಘದರ್ಶಿ ಅಂದರೆ ಕಾಲದಿಂದ ಕಾಲಕ್ಕೆ. ಈಗ ಏಕವಚನದಲ್ಲಿ ಕರೀರಿ ಅಂತಲೂ ಹೇಳೋದಲ್ಲ, ಏಕವಚನದಲ್ಲಿ ಕರಿಬೇಡಿ ಅಂತಲೂ ಹೇಳೋದಲ್ಲ. ಇದು ಹೀಗಿತ್ತು. ಇನ್ನು ಉಳಿದದ್ದು ನಿಮ್ಮ ಅಂದರೆ ಅದೆಲ್ಲ ದೊಡ್ಡ ಧರ್ಮ ವ್ಯತಿಕ್ರಮ ಅಲ್ಲ ಅಂತ. ಹಾಗೆ ಅದೆಲ್ಲ ಕಾಲದ ಕೆಲವೊಂದೇನಾಗತ್ತೆ, ನಮ್ಮ ಕ್ರಿಯೆಗಳಲ್ಲಿ ಆಕಸ್ಮಿಕವಾದದ್ದು, ಸ್ವಾಭಾವಿಕವಾದದ್ದು, ಆಹಿತವಾದದ್ದು, ಪರಿಸರ ಪ್ರೇರಿತವಾದದ್ದು, ಮತ್ತು ವಿಹಿತವಾದದ್ದು, ಅವಿಹಿತವಾದದ್ದು, ಈ ರೀತಿ ವಿಭಾಗ ಮಾಡಿಕೊಂಡು ನಾವು ನೋಡಬೇಕಷ್ಟೇ. ಸಹಜವಾದ ಕ್ರಿಯೆಗಳು ಅಥವಾ ಪರಿಸರ ಪ್ರೇರಿತವಾದ ಕ್ರಿಯೆಗಳನ್ನೆಲ್ಲ ನಾವು ಪಾಪ ಅಂತ ಲೆಕ್ಕ ಮಾಡಿಕೊಂಡು ಹೋಗಬಾರದು. ಒಂದು ಕಾಲದಲ್ಲಿ ಸೋಫಾ ಸೆಟ್ಟೇ ಇರಲಿಲ್ಲ. ಆವಾಗ ಸೋಫಾದಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆನೇ ಇರಲಿಲ್ಲ, ಕೂತ್ಕೊಳ್ಳೋದಂಥದ್ದು. ಈಗ ಬಂದರೆ ಒಂದು ಹಾಲಿನಲ್ಲಿ ಸೋಫಾ ಇತ್ತು ಅಂದರೆ ಇಲ್ಲಿ ನಾನು ಕೂತ್ಕೊಳ್ಳೋಲ್ಲ, ಇದು ಮೈಲಿಗೆ ಅಂತ ಹೇಳಿದ್ರೆ ಮನೆಯವರು ಎಷ್ಟು ಕಷ್ಟಪಡಬೇಕು ಅಂತ ಯೋಚನೆ ಮಾಡಬೇಕಷ್ಟೆ. ಅದರಿಂದ ಅದೆಲ್ಲ ಯೋಚನೆ ಬರಬೇಕು. ಒಂದು ಧರ್ಮಶಾಸ್ತ್ರದ ವಿಧಿ ಇದೆ ಅಂದರೆ ನಮ್ಮ ಕ್ರಿಯೆ ಅಂತ ಒಂದು ಭಾಗ ಮಾಡಿಕೊಂಡು ಪರಿಸರ ಪ್ರೇರಿತವಾದದ್ದು, ಸಹಜವಾದದ್ದು, ಆಹಿತವಾದದ್ದು, ವಿಹಿತವಾದದ್ದು, ಅವಿಹಿತವಾದದ್ದು, ವಿಹಿತವಾಗಿ ಕಂಡು ಅವಿಹಿತವಾದದ್ದು, ಅವಿಹಿತವಾಗಿ ಕಾಣ್ತಾ ವಿಹಿತವಾದದ್ದು, ಇದೆಲ್ಲ ನಾವು ಆಳವಾಗಿ ಯೋಚನೆ ಮಾಡಿ ಧರ್ಮಶಾಸ್ತ್ರವನ್ನು ಚಿಂತನೆ ಮಾಡಬೇಕು. ಮತ್ತು ಧರ್ಮಶಾಸ್ತ್ರದಲ್ಲಿ ಈ ಥರದ್ದೇನು ಹೇಳಿರಲ್ವಲ್ಲ. ಇವರು ನಿರ್ಣಯ ಸಿಂಧು ಅಂತಾರೆ. ನಿರ್ಣಯ ಸಿಂಧುವಿನಲ್ಲಿ ನಿರ್ಣಯ ಖಂಡಿತ ಇಲ್ಲ. ನೋಡಿ, ಇಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ನೀವೇನು ಬೇಕಾದ್ರೆ ಮಾಡಿ ಅಂತಾರೆ. ಅದು ನಿರ್ಣಯವೇ? ಅವರೊಂದು ಪರವಾದ ವಿರೋಧವಾದ ಎರಡೂ ವಾಕ್ಯಗಳನ್ನು ಉಲ್ಲೇಖ ಕೊಟ್ಬಿಡ್ತಾರೆ ಅವರು. ಧರ್ಮಶಾಸ್ತ್ರಕಾರರು ಮಾಡೋದಿಷ್ಟೇ. ನಿನ್ನೆ 2-3 ಜನ ಧರ್ಮಶಾಸ್ತ್ರಕಾರರು ಹಳೆ ವಿದ್ಯಾರ್ಥಿ ಸಮ್ಮೇಳನದಲ್ಲಿ ಸೇರಿಕೊಂಡು, ನೀನು ಹೇಳೋದು 90% ನಮ್ಗೆ ಒಪ್ಪಿಗೆ, ಇನ್ನು 10% ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಆದ್ರೆ ನಮ್ಗೆ ಒಪ್ಪಿಗೆ ಇಲ್ಲ ಅಂದರು. ದೊಡ್ಡ ನಮಸ್ಕಾರ ಅಂದೆ. ಹಾಗೆ ಆಮೇಲೆ ಹೇಳಿದೆ, ಭಿನ್ನಾಭಿಪ್ರಾಯ ಇರಬೇಕು ವಿದ್ವಾಂಸರ ನಡುವೆ, ಇದ್ದರೆ ಅದು ಸಹಜ ಅಂತ ಅರ್ಥ. ಸಹಜವಾಗಿ ನಡೀತಾ ಇದ್ದೇವೆ. ಆ ಭಿನ್ನಾಭಿಪ್ರಾಯ ನಾನು ಸ್ವಾಗತ ಮಾಡ್ತೇನೆ. ಎಲ್ಲರೂ ಥರ ಇರಬೇಕು ನಾನು ಅನ್ಕೋಬಾರ್ದು. ಅವ್ರವ್ರಿಗೆ ಮ್ಯಾಕ್ಸಿಮಮ್ ನಾವು ಯಾವುದನ್ನು ಒಪ್ಪಿದ್ದೇವೆ ಅಲ್ಲಿಗೆ ಮಾತ್ರ ಇರಬೇಕು. ಉಳಿದದ್ದನ್ನು ಭಿನ್ನಾಭಿಪ್ರಾಯವನ್ನು ಪ್ರೀತಿಯಿಂದ ಜೊತೆಲಿ ಇಟ್ಕೊಂಡಿರ್ಬೇಕು. ವಾದಿರಾಜರ ತರಹ, ವಾದಿರಾಜರಿಗೂ ದಾಸರಿಗೂ ಬಹಳ ರಾಮಾನುಜೀಯರು, ಅಪ್ಪಯ್ಯ ದೀಕ್ಷಿತರು ಇದ್ರು. ಆಮೇಲೆ ಪೇದ ಇಲ್ಲ, ಆ ತರಹ. ಅದರಿಂದಾಗಿ ಅಭಿಪ್ರಾಯವನ್ನ ಜೊತೆಲಿಟ್ಟುಕೊಂಡು ಪ್ರೀತಿಯಿಂದ ಯಾಕೆ ಬಾಳಬಾರದು? ಅದನ್ನು ತೋರಿಸಿದವರು ಅವರೆಲ್ಲ. ನಾವು ಅವರ ಶಿಷ್ಯರಾದ ಮೇಲೆ ಹಾಗಿರಬೇಕು ಅಂತ ಬಂದಿದ್ದಾಯಿತು. ಅದರಿಂದಾಗಿ ಧರ್ಮಶಾಸ್ತ್ರವನ್ನು ಯೋಚನೆ ಮಾಡುವಾಗ ನಮ್ಮ ಕ್ರಿಯೆಗಳಲ್ಲಿ ಇಷ್ಟು ಲಿಸ್ಟ್ ಮಾಡಿಕೊಂಡು ಯಾವುದು ಏನು ಅಷ್ಟೇ ಅಷ್ಟೇ. ಮಹಾರಾಜ ಕಥಂ ಹಿ ಸ್ವಜನೆ ಭೇದಂ ಮಹೀಪತಿ ಭಿನ್ನಂ ಹಿ ಸ್ವಜನೇನ ತ್ವಾಂ
ಪ್ರಸಹಿಷ್ಯಂತಿ ಪ್ರಹಸಿಷ್ಯಂತಿ ಶತ್ರವಃ. ಪ್ರಹಸಿಷ್ಯಂತಿ ನಗುತ್ತಾರೆ, ನಿನ್ನನ್ನು ನೋಡಿ ಎಲ್ಲರೂ ಕೂಡ ಆ ತರಹ ಇದ್ದೀಯ. ನಿಸ್ತರ್ತು ಆಪದಸ್ವೇಷು ದಂಡಂ ಕಸ್ತತ್ರ ಪಾತಯೇತ್. ಯಾರನ್ನ ಸಾಮದಿಂದ ಭೇದದಿಂದ ಒಳ್ಳೆಯವರನ್ನಾಗಿ ಮಾಡಿಕೊಳ್ಬಹುದು ಅಂಥವರಲ್ಲಿ ದಂಡವನ್ನು ಯಾರು ಪ್ರಯೋಗ ಮಾಡ್ತಾನೆ? ಈಗ ಪಾಂಡವರು ನಮ್ಮವರೇ, ನಮ್ಮ ಮೇಲೆ ಗೌರವ ಇರುವವರು, ಅವರನ್ನು ಭೇದದಿಂದ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಭೇದೋಪಾಯವನ್ನು ಬೇಕಾದಷ್ಟು ಯೋಚನೆ ಮಾಡಿದ್ರು. ಪಾಂಡವರಲ್ಲಿ ಬೆಂಕಿ ಹಾಕಬೇಕು ಮಧ್ಯದಲ್ಲಿ ಅಂತ ಯೋಚನೆ ಮಾಡಿದ್ರು. ಅದನ್ನು ದುರ್ಯೋಧನಾದಿಗಳೆಲ್ಲ ಹೇಳಿದ್ರು. ಒಂದು ಬಾರಿ ಹೇಳಿಬಿಡಿ, ನಮ್ಮೆಲ್ಲ ಕಷ್ಟಗಳಿಗೆ ಧರ್ಮರಾಜನೇ ಕಾರಣ ಅಂತ ಹೇಳಿಬಿಡಿ, ಎಲ್ಲ ಸಂಪತ್ತು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದ ಅವನು ದುರ್ಯೋಧನ. ಆ ಒಂದು ಮಾತು ಅವನೇನಾರು ಆಡ್ಬಿಟ್ಟಿದ್ರೆ ಅರ್ಜುನನೋ ಭೀಮಸೇನನೋ, ಧರ್ಮರಾಜನ ಮನಸ್ಸು ಮುರಿದು ಹೋಗೋದು. ಬಹಳ ಸೂಕ್ಷ್ಮ ಅವನು ಧರ್ಮರಾಜ. ಆಡಲೇ ಇಲ್ಲ ಅವನು. ಒಳಗಡೆ ಇತ್ತು, ಅದು ಹೊರಗಡೆ ಬಂದ. ದೇವರು ಅದನ್ನು ಹೊರಗಡೆ ತರಿಸ್ದ. ದ್ರೋಣ ಪರ್ವದಲ್ಲಿ ನಾವು ಅಂತ ಹೇಳಿ ಅರ್ಜುನ ಬೈದ ಅವನಿಗೆ, ಧರ್ಮರಾಜನಿಗೆ. ಆದರೆ ಶತ್ರುಗಳ ಎದುರುಗಡೆ ಬೈಲಿಲ್ಲ. ಹೀಗಾಗಿ ಭೇದೋಪಾಯ ಶಕ್ತಿ ಇತ್ತು. ಅವಳೇನು ಹೇಳ್ತಾಳೆ, ಯಾರನ್ನ ಭೇದದಿಂದ ಸಾಮ್ನ ಸಂತೈಸುವಿಕೆಯಿಂದ ನಮ್ಮವರನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅವ್ರನ್ನೇನು ಗಲಾಟೆ ಮಾಡೋದು, ಅವರನ್ನು ಓಲೈಸು. ಅವರನ್ನು ನಿಯಂತ್ರಿಸಲಿಕ್ಕೆ ಹಳೆ ಮೈಸೂರು ಕಡೆ ಒಂದು ಗಾದೆ ಇದೆಯಲ್ಲ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋತಾರಿಯೇ ಅಂತ. ಇದು ಉಗುರಲ್ಲಿ ಹೋಗೋ ಕೆಲಸ. ನಿನಗೇನು ಸುಖೋಪಭೋಗ ಬೇಕು, ಎಲ್ಲ ಬೇಕು ತಾನೇ. ಅವ್ರೇನು ಕೇಳಿದ್ರು, 5 ಗ್ರಾಮ ಕೇಳಿದ್ರು, ಕೊಡು, ನಾವು ಕೊಡೋದೇ ಇಷ್ಟು, ದಯವಿಟ್ಟು ಒಪ್ಕೋಬೇಕು ಅಂತಂದು. ಅಲ್ಲಿ ವಿಧಾನವೂ ಇರಬೇಕು, ಪ್ರಾರ್ಥನೆಯೂ ಇರಬೇಕು ಅಲ್ವಾ? ಅದರಿಂದಾಗಿ ಎರಡೂ ಇರಬೇಕು. ಹಾಗೆ ಮಾಡಲಿಕ್ಕೆ ಶಕ್ತಿ ಇದೆ. ಶಾಸನಾಧೃತರಾಷ್ಟ್ರಸ್ಯ ದುರ್ಯೋಧನಮರ್ಚಣಂ ಮಾತುಶ್ಚ ವಚನಾಕ್ಷತ್ತ ಸಭಾಂ ಪ್ರಾವೇಚಯತ್ ಪುನಃ. ಇಲ್ಲಿ ಚೆನ್ನಾಗಿ ಧೃತರಾಷ್ಟ್ರನಿಗೆ ಬೈತಾ ಇದ್ದಾಳವಳು ಗಾಂಧಾರಿ ಸಭಾ ಮಧ್ಯೆ. ಇನ್ನಾಗ ಎಲ್ಲ ಕಾಲಕ್ಕೂ ಇತ್ತು ಅಂತ ಬಯಸ್ಕೊಳ್ಳೋದು. ಅದು ಸಭೆಯ ಮಧ್ಯೆ ಬೈತಾ ಇದ್ದಾಳೆ. ಅಷ್ಟೊತ್ತಿಗೆ ಅವನು ಹೇಳ್ಕೊಂಡು ಬಂದ, ಯಾರು? ವಿದುರ ದುರ್ಯೋಧನನನ್ನು. ಸಮಾತರು ವಚನಾಕಾಂಕ್ಷಿ ಪ್ರವಿವೇಚ ಪುನಃಸಭಾಂ ಅತಿ ತಾಮ್ರೇಕ್ಷಣ ಕ್ರೋಧಾತ್ ನಿಶ್ವಸನ್ನಿವಪನ್ನಗಃ. ದುರ್ಯೋಧನ ಹೇಗಿದ್ದ ಬರುವಾಗ? ಅತಿ ತಾಮ್ರೇಕ್ಷಣ, ಕೆಂಗಣ್ಣನಾಗಿದ್ದ. ಕ್ರೋಧ ನಿಶ್ವಸನ್ನಿವಪನ್ನಗಃ, ಭುಸುಗುಡುವ ಹಾವಿನಂತಿದ್ದ. ತಂ ಪ್ರವಿಷ್ಟಮಭಿಪ್ರೇಕ್ಷ್ಯ ಪುತ್ರಂ ಉತ್ಪಥಮಾಸ್ಥಿತಂ ವಿಗರಹಮಾಣ ಗಾಂಧಾರಿ ಶಮಾರ್ಥಂ ವಾಕ್ಯಮಬ್ರವೀತ್. ಅವನನ್ನು ಬೈತಾ ಹೇಳಿದಳು, ತಂ ಪ್ರವಿಷ್ಟಮಭಿಪ್ರೇಕ್ಷ್ಯ, ಅವನು ಪ್ರವೇಶ ಮಾಡಿದ್ದನ್ನು ಕಂಡು. ಏನು ಕಾಣೋದು? ತಿಳ್ಕೊಂಡು ಅಂತ ಅರ್ಥ. ಗಾಂಧಾರಿ ದುರ್ಯೋಧನ ನಿಬೋಧೇದಂ ವಚನಂ ಮಮ ಪುತ್ರಕ ಹಿತಂತೆ ಸಾನುಬಂಧಸ್ಯ ತಥಾ ಯತ್ಯಾಂ ಸುಖೋದಯಂ. ದುರ್ಯೋಧನ ಪುತ್ರಕ ಅಂದರೆ ಕೆಟ್ಟ ಮಗನೇ ಅಂತ ಅರ್ಥ. ಅಲ್ಲಿ ಕಾ ಅಂತ ಉಂಟಲ್ಲ, ರಾಜಕ ಅಂತ ಹೇಳ್ತೇವೆ ನೋಡಿ. ಉನ್ನತವಾದ ರಾಜರುಳ್ಳ ದೇಶವನ್ನು ರಾಜನ್ವಾನ್ ಅಂತಾರೆ. ಮಧ್ಯಮ ತರಗತಿಯ ರಾಜರು ಅಂದರೆ ರಾಜವಾನ್ ಅಂತಾರೆ. ಕೆಟ್ಟ ರಾಜರನ್ನು ರಾಜಕ ಅಂತಾರೆ. ಆ ರಾಜಕರಿಗೆ ಸಂಬಂಧಪಟ್ಟದ್ದು ರಾಜಕೀಯ. ರಾಜಕಾನಾಂ ಇದಂ ರಾಜಕೀಯಂ.
ಮಹಾಬುದ್ಧಿವಂತ ಅಂತ ಎಲ್ಲರೂ ಅಂದುಕೊಳ್ಳುವ ಒಬ್ಬ ವ್ಯಕ್ತಿ ನಮ್ಮ ಗುರುಗಳ ಹತ್ರ ಬಂದಿದ್ದ, ಪ್ರಜಾಕೀಯ ಅಂತ. ಅವ್ರು ಹೇಳಿದ್ರು, ಅಪ್ಪ ನನಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ, ಮತ್ತು ಉಮೇದಿಲ್ಲ, ವಯಸ್ಸಾಗೋಗಿದೆ, ವೇದಾಂತದಲ್ಲಿ ಕಾಲ ಕಳೀತಾ ಇದ್ದೀನಿ ನಾನು ಬರ್ಕೊಂಡು ಓದ್ಕೊಂಡು. ಆದರೆ ಒಂದು ಮಾತ್ರ ಹೇಳ್ತೇನೆ, ಆ ಶಬ್ದವೇ ತಪ್ಪು, ಪ್ರಜಾಕೀಯ ಅಂತ ಆಗಲ್ಲಪ್ಪ. ಯಾಕೆಂದರೆ ಪ್ರಕರ್ಷೇಣ ಜಾನಂತಿ ಇತಿ ಪ್ರಜಾಹ ಅಂತ ಮಧ್ವಾಚಾರ್ಯ ನಿರ್ವಚನ. ಪ್ರಕರ್ಷೇಣ ಜಾನಂತಿ, ಚೆನ್ನಾಗಿ ತಿಳಿದವರು ಪ್ರಜೆಗಳು. ಅದರಲ್ಲಿ ಕ ಎಂಥದ್ದು? ಕ ಅಂದರೆ ಕುತ್ಸನ, ಎರಡು ವಿರುದ್ಧ ಆಗುತ್ತೆ. ಅದರಿಂದಾಗಿ ಕೀಯ ಅಂತ ಆಗಲ್ಲ, ಬೇರೆ ಏನಾದ್ರು ಹೆಸರಿಡು ಅಂದರು. ಅವನೇನು ಕೇಳಲಿಲ್ಲ, ಯಾಕೆಂದರೆ ಜನರಿಗೆ ಬಳಸಲಿಕ್ಕೆ ಅನುಕೂಲ ಆಗತ್ತೆ ಅಂತ ಅವನ ತಲೆನಲ್ಲಿ ಹಾಗೆ. ಅದರಿಂದ ಪುತ್ರಕ ಅಂತಂದರೆ ಕೆಟ್ಟ ಮಗನೇ ನಿಬೋಧ, ಕೇಳು. ಹಿತಂತೆ ತಾನು ಬಂಧತ್ಯ, ನಿಮಗೆಲ್ಲ ಹಿತವಾದದ್ದು, ಇಷ್ಟ ಆಗದೇ ಇರಬಹುದು, ಆದರೆ ಹಿತವಾದದ್ದು. ನಿಮ್ಮಪ್ಪ ಏನು ಹೇಳಿದ್ರು, ಭೀಷ್ಮ ದ್ರೋಣ ಕೃಪಾ ಏನು ಹೇಳಿದ್ರು ಅದನ್ನು ಮಾಡು. ಭೀಷ್ಮಸ್ಯತು ಪಿತುಶ್ಚೈವ ಮಮ ಚಾಪಚಿತಿಕೃತ ಭವೇ ದ್ರೋಣ ಮುಖಾನಾಂಚ ಸುಹೃದಾಂ ಶಾಮ್ಯತಾತ್ವಯ. ಭೀಷ್ಮ ಅಂದರೆ ನಿಮ್ಮ ತಾತ, ನಿನ್ನ ಅಪ್ಪ, ಮಮ ನಿನ್ನ ತಾಯಿಯಾದ ನನಗೆ ಅಪಚಿತಿಕೃತ ಭವೇತ್. ನೀನಿದು ಮಾಡಿದ್ರೆ ಅತ್ಯಂತ ಸಂತೋಷ ಆಗುತ್ತೆ. ಇದು ನೀನು ನಮಗೆ ಸಲ್ಲಿಸುವ ಗೌರವ, ಸನ್ಮಾನ, ಪೂಜೆ ಎಲ್ಲವೂ. ಅಪಚಿತಿ ಅಂದರೆ ಇವು ಮೂರು ಕೂಡ. ದ್ರೋಣಾದೀನಾಂಚ, ದ್ರೋಣಾದಿಗಳಿಗೂ ಕೂಡ ನೀನು ಸಲ್ಲಿಸುವ ಪೂಜೆ ಆಗ್ತದೆ, ನಿನ್ನ ಶಾಂತಿ ಅಂತ ಒಂದಿದ್ರೆ ಅಂತ ಅವಳು ಹೇಳಿದಳು ಅನ್ನುವಲ್ಲಿಗೆ ನಾವು 21ನೆಯ ಶ್ಲೋಕವನ್ನು ಮುಗಿಸಿದ್ದೀವಿ. 22ನೆಯ ಶ್ಲೋಕದಿಂದ ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು.